ಭವತಿ ಭಿಕ್ಷಾಂದೇಯೇ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಯೇ ಬೇಡುವೆನೋ ನಿರ್ಮೋಯೇ ಭವತಿ ಭಿಕ್ಷಾಂದೇಯೇ ಬೇಡುವೆನೋ ನಿರ್ಮೋಯೇ ಭವತಿ ಭಿಕ್ಷಾಂದೇಯೇ ಬೇಡುವೆನೋ ನಿರ್ಮೋಯೇ ವಿಧಿ ನೀಡಿದನಿ ಭಿಕ್ಷೆ ತಾರ ರೂಪಕರಕ್ಷೆ ವಿಧಿ ನೀಡಿದನಿ ಭಿಕ್ಷೆ ತಾರ ರೂಪರ ರಕ್ಷೆ ಭವತಿ ಭಿಕ್ಷಾಂದೇಯೇ ಬೇಡುವೆನೋ ನಿರ್ಮೋಯೇ ಕೈಯಲ್ಲಿ ಜೋಳಿಗೆ ಹಿಡಿದು ಧರ್ಮ ಭಿಕ್ಷೆಯಲ್ಲಿ ನಡೆದು ಕೈಯಲ್ಲಿ ಜೋಳಿಗೆ ಹಿಡಿದು ಧರ್ಮ ಭಿಕ್ಷೆಯಲ್ಲಿ ನಡೆದು ವಿಷಾಪ ಭಿಕ್ಷೆಯ ಅರಸುತ್ತ ಬಂದೆ ವಿಷಾಪ ಭಿಕ್ಷೆಯ ಅರಸುತ್ತ ಬಂದೆ ವಿಷಾಪ ಭಿಕ್ಷೆಯ ಅರಸುತ್ತ ಬಂದೆ ಭಿಕ್ಷಾಂದೇಯೇ ಬೇಡುವೆನೋ ನಿರ್ಮೋಯೇ ಭವತಿ ಭವತಿ ಭಿಕ್ಷಾಂದೇಯೇ ಬೇಡುವೆನೋ ನಿರ್ಮೋಹಿ ಶ್ರೀಹರಿ 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 ಆಪತ್ ಬಂದು ಶ್ರೀಹರೇ ಚಾಪ ವಿಲೋಚನೆಗಾಸರೇ ಶ್ರೀಹರಿ ಶ್ರೀಹರಿ ಚಾಪ ವಿಲೋಚನೆಗಾಸರೇ ಆಪತ್ ಬಂದು ಶ್ರೀಹರೇ ಚಾಪ ವಿಲೋಚನೆಗಾಸರೇ ನೀನೆಂದೇ ನಾನಿಲ್ಲಿಗೆ ಬಂದೆ ನೀನೆಂದೇ ನಾನಿಲ್ಲಿಗೆ ಬಂದೆ ಭಿಕ್ಷಾಂದೇಯೇ ಎನ್ನುತ್ತ ನಿಂದೆ ಭವತಿ ಭಿಕ್ಷಾಂದೇಯೇ ಬೇಡುವೆನೋ ನಿರ್ಮೋಹಿ ಆಪತ್ ಬಂದು ಶ್ರೀಹರೇ ಚಾಪ ವಿಲೋಚನೆಗಾಸರೇ ಆಪತ್ ಬಂದು ಶ್ರೀಹರೇ ಚಾಪ ವಿಲೋಚನೆಗಾಸರೇ ನೀನೆಂದೇ ನಾನಿಲ್ಲಿಗೆ ಬಂದೆ ನೀನೆಂದೇ ನಾನಿಲ್ಲಿಗೆ ಬಂದೆ ಭಿಕ್ಷಾಂದೇಹಿ ಎನ್ನುತ್ತ ನಿಂದೆ
ಭವತಿ ಭಿಕ್ಷಾಂಧೇಯೇ ಬೇಡುವೆನೋ ನಿರ್ಮೋಯೇ. ನಾನು ಎಷ್ಟೋ ಭಿಕ್ಷಾಟನೆ ಮಾಡಿದರೂ ನನ್ನ ಜೋಗಳ ತುಂಬಲಿಲ್ಲವಲ್ಲ. ಇರಲಿ, ರಾಜರ ಬಿದಿಗೆ ಹೋಗುತ್ತೇನೆ ಇಲ್ಲಿಂದ. ಪರಮಾತ್ಮ ಸೋ ಪರಮೇಶ ಗೌರೀಶ ಪಾಲಿಸು ಪರಮೇಶ ಗೌರೀಶ. ಲೋಕಾನೀತ ಸಲಗುವ ದೇವ ನೀ ಕೃಪೆ ದಯ ತೋರೈ. ಲೋಕಾನೀತ ಸಲಗುವ ದೇವ ನೀ ಕೃಪೆ ದಯ ತೋರೈ. ಗೌರೀಶ ಪಾಲಿಸು ಪರಮೇಶ ಗೌರೀಶ. ಕಾರಕ ರೂಪ ಆಡಿಸು ಪಾಪ ತಾರಕ ರೂಪ ಆಡಿಸು ಪಾಪ ನೀ ಕೃಪೆ ದಯ ತೋರೈ. ಗೌರೀಶ ಪಾಲಿಸು ಪರಮೇಶ ಗೌರೀಶ ಪಾಲಿಸು ಪರಮೇಶ. ಇಲ್ಲಿ ಜ್ಞಾಪಿಸ್ಕೋ. ಎಲ್ಲಿ? ಓಹೋ, ನಿನ್ನೆ ದಿವಸ ನಮ್ಮ ಮಹಾರಾಜರು ಹೊರಗಳನ್ನು ತೆಗೆದುಕೊಂಡು ಹೋಗಿ ಇವರೇ ಅಣ್ಣ ಭಿಕ್ಷಾಚರಣೆ ಮಾಡುತ್ತಿರುವರು. ಬಾ, ನಮ್ಮ ಮಹಾರಾಜರು ಬಳಿ ಕರ್ಕೊಂಡು ಬರೆಯ. ಶ್ರೀಹರಿ ಶ್ರೀಹರಿ ಕಾಪಾಡಪ್ಪ, ಶ್ರೀಹರಿ ಕಾಪಾಡಪ್ಪ, ಶ್ರೀಹರಿ ಶ್ರೀಹರಿ ಶ್ರೀಹರಿ. ಚಾರನೆ ಸಮಾಚಾರವೇನು? ನೀವು 100 ವರವನ್ನು ಕೊಟ್ಟಿದ್ದರು, ಮತ್ತೆ ಭಿಕ್ಷಾಚರಣೆ ಮಾಡುತ್ತಿರೋ ಪ್ರಭು. ಏನು, ನಿನ್ನೆಯ ದಿವಸ ಬಡ ಬ್ರಾಹ್ಮಣರಿಗೆ 100 ವರವನ್ನು ಕೊಟ್ಟಿದ್ದರೂ ಸಹ ಪುನಃ ಭಿಕ್ಷಾಟನೆಯನ್ನು ಮಾಡಿ? ಹೌದು ಮಹಾಪ್ರಭು. ಅವರನ್ನು ಎಳೆದುಕೊಂಡು ಬನ್ನಿ. ಹಾಗೆ ಆಗಲಿ. ಬರೆಯ. ತಾರಕ ರೂಪ ಆಡಿಸೋ ಪಾಪ ನೀ ಕೃಪೆ ದಯ ತೋರೈ. ಗೌರೀಶ ತಾರಕ ರೂಪ ಆಡಿಸೋ ಪಾಪ ನೀ ಕೃಪೆ ದಯ ತೋರೈ. ಗೌರೀಶ ಪಾಲಿಸೋ ಪರಮೇಶ ಗೌರೀಶ ಪಾಲಿಸೋ ಪರಮೇಶ. ನಮಸ್ಕರಿಸುವೆನು. ಬ್ರಾಹ್ಮಣೋತ್ತಮರೇ, ನಿಮಗೆ ಮಂಗಳವಾಗಲಿ. ಬ್ರಾಹ್ಮಣೋತ್ತಮರೇ, ನಿಮಗೆ ನಿನ್ನೆ ದಿವಸ 100 ವರಗಳನ್ನು ಕೊಟ್ಟಿದ್ದರೂ ಸಹ ಪುನಃ ಭಿಕ್ಷಾಟನೆಯನ್ನು ಮಾಡುತ್ತಿರುವಿರಾ? ಮಹಾಪ್ರಭು, ನಾನು ಏನೊಂದು ಹೇಳಲಿ ಮಹಾಪ್ರಭು. ನೀವು ನನ್ನ ಹೆಸರು ನನಗೆ ಕೊಟ್ಟಂತ 100 ವರಗಳನ್ನು ನಮ್ಮ ಮನೆಯಲ್ಲಿ ಜೋಪಾನಿಗೆ ಬಚ್ಚಿಟ್ಟಿದೆವು ಮಹಾಪ್ರಭು. ಯಾರೋ ದುರಾತ್ಮಕದ ಕಳ್ಳರು ನಮ್ಮ ಗಂಟನ್ನು ಅಪಹರಿಸುವರು ಮಹಾಪ್ರಭು, ಅಪಹರಿಸುವರು ಮಹಾಪ್ರಭು. ಏನು ಬ್ರಾಹ್ಮಣೋತ್ತಮರೇ? ಪ್ರಧಾನಿಯೇ ಮಹಾಪ್ರಭು, ಈ ಬ್ರಾಹ್ಮಣೋತ್ತಮರು ಹೇಳುತ್ತಿರುವ ಮಾತನ್ನು ಕೇಳಿದಿರಾ? ಕೇಳ್ತಾರ ಮಹಾಪ್ರಭು. ನಾವು ಕೊಟ್ಟ 100 ವರಗಳನ್ನು ಯಾರೋ ದುರಾತ್ಮಕರಾದ ಕಳ್ಳರು ಅಪಹರಿಸಿರುವರು. ಇದ್ದರೋ ಇರಬಹುದು. ಇರಲಿ ಪ್ರಧಾನಿಯೇ. ಮಹಾಪ್ರಭು, ಈ ದಿವಸ ಈ ಬ್ರಾಹ್ಮಣೋತ್ತಮರಿಗೆ 200 ವರಗಳನ್ನು ಕೊಟ್ಟು ಕಳಿಸೋಣ. ಹಾಗೆ ಆಗಲಿ.
ಈಗೋ ತೆಗೆದುಕೊಳ್ಳಿ. ಬ್ರಾಹ್ಮಣೋತ್ತಮರೇ, ಹಾ ಮಹಾಪ್ರಭು. ನಿನ್ನೆಯ ದಿವಸ ನಿಮಗೆ 100 ವರಗಳು ಅಪಹರಣವಾಗಿದ್ದರು. ಈ ದಿವಸ ನಿಮಗೆ 200 ವರಗಳನ್ನು ಕೊಡುತ್ತಿದ್ದೇವೆ. ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿಕೊಳ್ಳಿ. ಹಾ ಮಹಾಪ್ರಭು, ನಾನು ಧನ್ಯವಾದನೆ ಮಹಾಪ್ರಭು, ನಿಮಗೆ ಧನ್ಯವಾದ. ಮಂಗಳವಾಗಲಿ, ಹೋಗಿ ಬನ್ನಿ. ಹಾ ಹಾ ಮಹಾಪ್ರಭು. ಒಡಲಿದರ ಕಾಟ ಅಕಟ, ಈ ಬಾಳು ಬೆಳಗುವುದೇ ಅಕಟ. ಒಡಲಿದರ ಕಾಟ ಅಕಟ, ಒಡಲಿದರ ಕಾಟ ಅಕಟ, ಈ ಬಾಳು ಬೆಳಗುವುದೇ ಅಕಟ. ಒಡಲಿದರ ಕಾಟ ಅಕಟ. ಚುಟ್ಟದೇಯ ಇದು ಬಲು ಚೋಟು, ಚುಟ್ಟದೇಯಕಿದು ಬಲು ಪಾಡು. ಚುಟ್ಟದೇಯಕಿದು ಬಲು ಪಾಡು, ಚುಟ್ಟದೇಯಕಿದು ಬಲು ಪಾಡು. ಒಡಲಿದರೆ ಕಾಟ ಅಕಟ, ಈ ಬಾಳು ಬೆಳಗುವುದೇ ಅಕಟ. ಒಡಲಿದರೆ ಕಾಟ ಅಕಟ. ತಿಂದರೇನು ಬಲು ಬೇಗ, ಸಣ್ಣನಾಗಿ ಬಲು ಪಾಪ. ತಿಂದರೇನು ಬಲು ಬೇಗ, ಸಣ್ಣನಾಗಿ ಬಲು ಪಾಡ. ಒಡಲಿದರೆ ಕಾಟ ಅಕಟ, ಈ ಬಾಳು ಬೆಳಗುವುದೇ ಅಕಟ. ಒಡಲಿದರೆ ಕಾಟ ಅಕಟ. ಇಷ್ಟು ಜನಗಳು ಕಷ್ಟಪಡುವಾಗ, ಇಷ್ಟು ಜನಗಳು ಕಷ್ಟಪಡುವಾಗ ನೀ ಕಾಯಬೇಕು ದೇವಾ. ಒಡಲಿದರೆ ಕಾಟ ಅಕಟ, ಈ ಬಾಳು ಬೆಳಗುವುದೇ ಅಕಟ. ಒಡಲಿದರೆ ಕಾಟ ಅಕಟ. ಬಿಸಿಲಿನ ತಾಪ ಬೇಗ ಇದಾಗಿ ಹಸಿವಾಗಿರುವುದು. ನನಗೆ ಮಹಾರಾಜರು ಈ ದಿನ ನನಗೆ 2 ವರಗಳನ್ನು ಕೊಟ್ಟಿರುವರು. ಆಹಾ, ಬಿಸಿಲಿನ ತಾಪ ಅಧಿಕವಾಗಿರೋದು. ಇಲ್ಲೇ ಹೊತ್ತು ಸ್ವಲ್ಪ ವಿಶ್ರಮಿಸಿಕೊಂಡು ನಂತರ ಮನೆಗೆ ಹೋಗುವೆನು. ಆಹಾ, ಜಯಿಸುವೆ ನಾನ್, ಜಯಿಸುವೆ, ಜಯಿಸುವೆ ನಾನ್ ಚೋರರನ್ನು. ಮಹಾಪ್ರಭು, ಜಯಿಸುವೆ ನಾನ್, ಜಯಿಸುವೆ ನಾನ್, ಜಯಿಸುವೆ ನಾನ್ ಚೋರರನ್ನು. ವೀರಾದಿ ಜಯಿಸುವೆ ನಾಂ, ಜಯರಾಧೆ ಜಯಿಸುವೆ ನಾಂ, ಚೋರರನ್ನು ಜಯಿಸುವೆ ನಾನ್, ವೀರರನ್ನು ಜಯಿಸುವೆ. ಜಯಿಸುವೆ ನಾಂ, ಜಯಿಸುವೆ ನಾಂ, ಜಯಿಸುವೆ ನಾಂ ಚೋರರನ. ಪ್ರಧಾನಿ, ಮಹಾಪ್ರಭು, ಆ ಬ್ರಾಹ್ಮಣೋತ್ತಮರು ಇಲ್ಲೇ ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತಿರುವರು. ಆ ದುರಾತ್ಮಕರಾದ ಕಳ್ಳರು ಹಿತ್ತಲೇ ಬಂದರೂ ಬರಬಹುದು. ನಾವು ಏನಾದರೂ ಮಾಡಿ ಆ ಕಳ್ಳರನ್ನು ನಿಗ್ರಹಿಸಬೇಕು. ನೀವು ಆ ಬದಿಯಲ್ಲಿರಿ, ನಾನು ಈ ಬದಿಯಲ್ಲಿರಬೇಕು. ಹಾಗೆ ಆಗಲಿ. ಆಹಾ, ನಾನು ಎಷ್ಟಷ್ಟು ವಿಶ್ರಮಿಸಿಕೊಂಡೆನು. ಹಾ 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 ಹಾ. ಶ್ರೀಹರಿ, ಇಲ್ಲಿ ಮಡಗಿದ ವಸ್ತುವೇ ಮಾಯವಾಗಿರೋದಲ್ಲ ಶ್ರೀಹರಿ. ಏನು ಶ್ರೀಹರಿ ನಿನ್ನ ಲೀಲೆ? ಶ್ರೀಹರಿ, ಇದೆಲ್ಲ ನನ್ನ ಪೂರ್ವಜದ ಕರ್ಮ ಫಲವೆಂದು, ಗ್ರಾಚಾರ ದೋಷವೆಂದು ತಿಳಿದು ಏನು ಮಾಡಪ್ಪ ಶ್ರೀಹರಿ, ಕಾಪಾಡಪ್ಪ. ಇಲ್ಲಿ ಹಾ, ನಾನು ಈ ಜೀವನ ಇರುವವರೆಗೂ ಎಲ್ಲಿಯಾದರೂ ಲೇಸುವುದು. ಹಾ ಹಾ, ಜಾನಕಿಯನ್ನು ನಾಂ ತಿರುಗುವೆ ವನದೊಳು, ಜಾನಕಿಯನ್ನು ನಾಂ ತಿರುಗುವೆ ವನದೊಳು, ಜಾನಕಿಯನ್ನು ನಾಂ ತಿರುಗುವೆ ವನದಳು. ವನಚರಣಂತೆ ಕಲಿತೆ, ಜಾನಕಿಯನ್ನು ನಾಂ ತಿರುಗುವೆ ವನದಳು, ಜಾನಕಿಯನ್ನು ನಾಂ ತಿರುಗುವೆ ವನದಳು. ವನಚರಣಂತೆ ಕಲಿತೆ ಓ ದುರ್ದೈವವೇ, ವನಚರಣಂತೆ ಕಲಿತೆ ಓ ದುರ್ದೈವವೇ.
ಸಮಾಧಾನ ಸಮಾಧಾನ. ಇಲ್ಲಿ ನಡೆದ ದೃಶ್ಯವನ್ನೇ ಇಬ್ಬರೂ ನೋಡಿದೆವು. ಬ್ರಾಹ್ಮಣೋತ್ತಮರೇ, ನೀವಿನ್ನೂ ಮಹಾಪ್ರಭು ಚಿಂತಿಸದಿರಿ. ಇಲ್ಲಿ ನಡೆದ ಸಮಾಚಾರವೆಲ್ಲವೂ ನಾವು ಗಮನಿಸಿರುವೆವು. ಹಾ ಮಹಾಪ್ರಭು, ಏನಂತ ಹೇಳಿ ಮಹಾಪ್ರಭು, ಇದೆಲ್ಲ ನನ್ನ ಪೂರ್ವಜದ ಕರ್ಮ ಫಲವೆಂದು ಗಾಜಾ ದೋಷವೆಂದು ತಿಳಿದು ಮಹಾಪ್ರಭು. ಎಲ್ಲಿಯಾದರೂ ಜೀವ ಹೊಂಡ ಲೇಸುದು ಮಹಾಪ್ರಭು ನೀವು. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು ಸ್ವಲ್ಪ ನಿಧಾನಿಸಿ. ನೀವಿನ್ನೂ ಚಿಂತಿಸದಿರಿ. ನಿಮ್ಮನ್ನು ನಿಮ್ಮ ಗ್ರಾಚಾರ ದೋಷಗಳನ್ನು ನಾವು ಬಗೆಹರಿಸಿಕೊಡುತ್ತೇವೆ. ಮಹಾಪ್ರಭು. ಪ್ರಧಾನಿ ಮಹಾಪ್ರಭು, ಈ ಬ್ರಾಹ್ಮಣೋತ್ತಮರನ್ನು ಹಾಗೂ ಇವರ ಕುಟುಂಬವನ್ನು ನಮ್ಮ ಆಸ್ಥಾನಕ್ಕೆ ವರ್ಗಾವಣೆ ಮಾಡಿದ್ವಿ. ಹಾಗೆ ಆಗಲಿ. ನಡಿ, ಬನ್ನಿ ಹೋಗೋಣ. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು. ಮಹಾಪ್ರಭು, ಈ ಬಡ ಬ್ರಾಹ್ಮಣರ ಗ್ರಹಚಾರ ದೋಷ ಫಲಗಳನ್ನು ನಿವಾರಣೆ ಮಾಡಲು ನಮ್ಮ ಆಸ್ಥಾನದ ಶುಕ್ಲಾಚಾರ್ಯರನ್ನು ಭೇಟಿ ಮಾಡಿಕೊಂಡು ಬರೋಣವೇ? ಹಾಗೆ ಆಗಲಿ. ನಡೆಯಿರಿ, ಹೋಗೋಣ. ಹಾಗೆ ಆಗಲಿ, ಬನ್ನಿ ಹೋಗೋಣ. ಓ ಮಹಾದೇವಾ ಶಿವ ಶಂಭೋ ಮಹಾದೇವಾ ಶಂಭೋ ಮಹಾದೇವಾ ಸದಾ ಶಿವ ರಾಜಿತ ವರದಾತ ಸುರ ಪೂಜಿತ ಶಿವ ಶಂಭೋ ಮಹಾದೇವಾ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಿವ ಶಂಭೋ ಮಹಾದೇವ ಶಿವ ರಾಜಿತ ವರದಾತ ಸುರ ಪೂಜಿತ ಶಿವ ಶಂಭೋ ಮಹಾದೇವ ಶಂಭೋ ಮಹಾದೇವ ರಾಜಿತ ವರದಾತ ಸಿದ್ಧ ಶಾಂಬ ಶಿವ ರಾಜಿತ ವರದಾತ ಸಿದ್ಧ ಶಾಂಬ ಶಿವ ಸೇವಕ ಜನ ಪ್ರೇಮ ಪಾವನ ನಾಮ ಸೇವಕ ಜನ ಪ್ರೇಮ ಪಾವನ ನಾಮ ಶಂಭೋ ಮಹಾದೇವ ಶಂಭೋ ಮಹಾದೇವ ಸದಾ ಶಿವ ರಾಜಿತ ವರದಾತ ಸುರ ಪೂಜಿತ ಶಿವ ಶಂಭೋ ಮಹಾದೇವ ಶಂಭೋ ಮಹಾದೇವ ಮಂಗಳ ಸುಧರೇರ ಶ್ರೀಕರ ಶಂಕರ ಮಂಗಳ ಸುಧರೇರ ಶ್ರೀಕರ ಶಂಕರ ಭೃಂಗಿನಟೇಶ್ವರ ಗಣ ಪರಿವಾರ ಭೃಂಗಿನಟೇಶ್ವರ ಗಣ ಪರಿವಾರ ಶರಣರ ಭಯ ದೂರ ಶರಣರ ಭಯ ದೂರ ಶಿರಸಾಂಬ ಶಿವ ಶರಣರ ಭಯ ದೂರ ಶಿರಸಾಂಬ ಶಿವ ಸೇವಕ ಜನ ಪ್ರೇಮ ಪಾವನ ನಾಮ ಶರಣಿಸಿ ಗಂಭೀರ ಪಾವನಿ ಲೋಲ ಶಂಭೋ ಮಹಾದೇವ ಶಿವ ಶಂಭೋ ಮಹಾದೇವ ಸದಾ ಶಿವ ರಾಜಿತ ವರದಾತ ಸುರ ಪೂಜಿತ ಶಿವ ಶಂಭೋ ಮಹಾಶಿವ ಶಂಭೋ ಮಹಾ ಶಿವ ಶಂಭೋ ಮಹಾದೇವ ಶಂಭೋ ಮಹಾದೇವ. ಶಿಷ್ಯ ಗುರುದೇವ, ಆಶ್ರಮವನ್ನು ಶುಚಿಗೊಳಿಸು. ಹಾಗೆ ಆಗಲಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ.
ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಬಕುತೆ. ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಬಕುತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆರು ಶಾಸ್ತ್ರವ ಓದಿದರೇನು ಕೈಯಲ್ಲಿ ಜಪಮಣಿ ಎಣಿಸಿದರೇನು. ಆರು ಶಾಸ್ತ್ರವ ಓದಿದರೇನು ಕೈಯಲ್ಲಿ ಜಪಮಣಿ ಎಣಿಸಿದರೇನು. ಬಾಲಲೋಚನ ಪುರಂದರ ವಿಠಲನ ಜ್ಞಾನದಿಂದಲೇ ನೆನೆ ಮನೆವೇ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುದೇವ, ಆಶ್ರಮ ಶುಚಿಗೊಳಿಸಿ ಎಲ್ಲ ಸಿದ್ಧವಾದಂತಾಯಿತು. ಶಿಷ್ಯ, ಹಾಗೆ ಪೂಜೆಗೆ ಪೂಜಾ ಸಾಮಗ್ರಿಗಳನ್ನು ತರುವಂತನಾಗು. ಹಾಗೆ ಆಗಲಿ ಗುರುದೇವ. ಪೂಜಾ ಸಾಮಗ್ರಿಗಳು ಸಿದ್ಧವಾದಂತಾಯಿತು. ಶಿವನಾಮ ಭವಚರಣ ಶಿವನಾಮ ಭವಚರಣ ಭವಚರಣ ಶಿವ ತವ ಚರಣ. ಭವಚರಣ ಶಿವ ತವ ಚರಣ. ಶಿವನಾಮ ಭವಚರಣ ಭವಚರಣ ಭವಚರಣ. ಕೈಲಾಸ ಗಣನಾಥ ಗಂಗಾಧರ ಕೈಲಾಸ ಗಣನಾಥ ಗಂಗಾಧರ ಪರಮೇಶ ಗುರುನಾಥ ಗೌರೇವರ. ಪರಮೇಶ ಗುರುನಾಥ ಗೌರೇವರ. ಕರುಣೇಶ ಚಾತುರ್ಯ ಚರ್ಮಾಂಬರ. ಕರುಣೇಶ ಚಾತುರ್ಯ ಚರ್ಮಾಂಬರ. ಓಂಕಾರ ರೂಪನೆ ವಿಘ್ನೇಶ್ವರ. ಓಂಕಾರ ರೂಪನೆ ವಿಘ್ನೇಶ್ವರ. ಶಿವನಾಮ ಭವಚರಣ ಭವಚರಣ ಶಿವ ತವ ಚರಣ. ಶಿವನಾಮ ಭವಚರಣ ಭವಚರಣ ಭವಚರಣ. ಮೋಹನ ಸುಂದರ ಪುರಾರ ಮಾಧವ. ಮೋಹನ ಸುಂದರ ಪುರಹರ ಮಾಧವ. ಪಾವನ ಶಂಕರ ಭವ ಭಯಹರಣ. ಮೋಹನ ಸುಂದರ ಪುರಹರ ಮಾಧವ. ಪಾವನ ಶಂಕರ ಭವ ಭಯಹರಣ. ಪರಮ ದಯಾಕರ ರಾಮ. ಪರಮ ದಯಾಕರ ನಿತ್ಯಕಾಯ. ಪರಮ ದಯಾಕರ ನಿತ್ಯಕಾಯ. ಶಿವ 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 ದೈ ಮಹದೇವ. ಶಿವ 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 ದೈ ಮಹದೇವ. ಶಿವನಾಮ ಭವಚರಣ ಭವಚರಣ ಶಿವ ತವ ಚರಣ.
ಭವ ಚರಣ ಶಿವ ತವ ಚರಣ ಶಿವನಾಮ ಭವ ಚರಣ ಭವ ಚರಣ ಭವ ಚರಣ. ಶಿಷ್ಯ, ಗುರುದೇವ, ಎಂದೂ ಇಲ್ಲದ ಇಂದು ನಮ್ಮ ಆಶ್ರಮಕ್ಕೆ ಯಾರೋ ಬರುವಂತೆ ಭಾಸವಾಗುತ್ತಿರುವುದು ಯಾರೆಂಬುದನ್ನು ನೋಡು. ಹಾಗೇ ಆಗಲಿ. ಗುರುದೇವ, ಶಿಷ್ಯ, ಇತ್ತು ಯಾರು ಕಾಣ್ತಿಲ್ಲವಲ್ಲ, ನಿಮ್ಮ ಆ ದಿವ್ಯ ದೃಶ್ಯದಲ್ಲೇ ನೋಡಬಹುದಲ್ಲವೇ? ಹಾಗೆ ಆಗಲಿ. ಶಿವೋಹಂ ಶಿವೋಹಂ ಶಿವೋಹಂ. ಶಿಷ್ಯ, ಗುರುದೇವ, ಎಂದೂ ಇಲ್ಲದ ಇಂದು ಉಜ್ಜಯಿನಿ ನಗರದ ಅರಸು ವಿಕ್ರಮರಾಜರು ನಮ್ಮ ಆಶ್ರಮಕ್ಕೆ ಬರುತ್ತಿರುವರು. ಅವರ ಸಕಲ ಗೌರವದಿಂದ ಬರಮಾಡು. ಹಾಗೆ ಆಗಲಿ. ಈಗ ಬಂದಿರುವವರು ಗುರುವರಿಯರಿಗೆ ವಂದಿಸುವೆ. ರಾಜೇಂದ್ರ, ನಿಮಗೆ ಮಂಗಳವಾಗಲಿ. ಮೇಲೆ ಹೇಳಿ. ವಂದಿಸುವೆ ಮುನೇಂದ್ರರೇ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ. ಮುನೇಂದ್ರರೇ, ರಾಜೇಂದ್ರ, ವಂದಿಸುವೆ ಮುನೇಂದ್ರರೇ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ. ಮುನೇಂದ್ರರೇ, ರಾಜೇಂದ್ರ, ಹಿಂದಿನ ದಿನ ಧನ್ಯನಾದನ. ಮುನೇಂದ್ರರೇ, ರಾಜೇಂದ್ರ, ಹಿಂದಿನ ದಿನ ಧನ್ಯನಾದನ ಸಂಗೋತಾಂಗನೆ ವಂದಿಸುವೆ ಮುನೇಂದ್ರರೇ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ. ಮುನಿವರಿಯರೇ, ರಾಜೇಂದ್ರ, ನಾನು ಈ ದಿವಸ ನಿಮ್ಮ ಆಶ್ರಮಕ್ಕೆ ಬರೋದೇನೆಂದರೆ, ನಮ್ಮ ಉಜ್ಜಯಿನಿ ಪಟ್ಟಣದ ವೀರಶರ್ಮನೆಂಬ ಬಡಬ್ರಾಹ್ಮಣರು ಇರುವರು. ಅವರಿಗೆ ಓರ್ವ ಪತ್ನಿಯು ಇಬ್ಬರು ಮಕ್ಕಳು ಸಹ ಇರುವರು. ಅವರಿಗೆ ಗ್ರಾಚಾರ ದೋಷದ ಫಲಗಳಿಂದಾಗಿ ನಾವು ಕೊಟ್ಟ ವರಗಳೆಲ್ಲ ಮಾಯವಾಗಿರುತ್ತಿರುವುದು. ಅವರ ಗ್ರಾಚಾರ ದೋಷಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ತಿಳಿದುಕೊಳ್ಳಲು ಬಂದಿರುವೆವು. ರಾಜೇಂದ್ರ, ಹೇಳುವೆನೋ. ವಿಕ್ರಮ ರಾಜ ಕೇಳು, ವಿಸ್ತರಿಸಿ ಬೇಳುವೆನೋ. ವಿಕ್ರಮ ರಾಜ ಕೇಳು, ವಿಸ್ತರಿಸಿ ಬೇಳುವೆನೋ. ಎಂದಿನ ವಿವರವ ಕೇಳಯ್ಯ ರಾಜ. ನವಗ್ರಹ ಮಹಿಮೆಯೋ ಬಲು ಕಷ್ಟವಾಗೋದು. ನವಗ್ರಹ ಮಹಿಮೆಯೋ ಬಲು ಕಷ್ಟವಾಗೋದು. ದೇವಾದೇವತೆಗಳು ನಡುಗುವರವರು. ದೇವಾದೇವತೆಗಳು ನಡುಗುವರವರು. ವಿಕ್ರಮ ರಾಜ ಕೇಳು, ವಿಸ್ತರಿಸಿ ಬೇಳುವೆನೋ. ಎಂದೇನ ವಿವರವ ಕೇಳಯ್ಯ ರಾಜ. ರಾಜೇಂದ್ರ, ಈ ವಿಚಾರವನ್ನು ಕೇಳಲೆಂದೇ ಇಲ್ಲಿವರೆಗೂ ಬಂದೆಯಾ? ಹೌದು ಗುರುವರ್ಯರೇ. ರಾಜೇಂದ್ರ, ನವಗ್ರಹಗಳೆಂದರೆ ಸಾಮಾನ್ಯದವರಲ್ಲ. ನವಗ್ರಹಗಳಲ್ಲಿ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಕೋಪ ಬರುವುದು. ಆದ ಕಾರಣ ಅವರನ್ನು ಮಹಿಮೆಯನ್ನು ಕೇಳುವಾಗ ಬಹಳ ಭಕ್ತಿಯಿಂದ ಕೇಳಬೇಕು. ಅದು ಅಲ್ಲದೆ ನವಗ್ರಹಗಳ ಮಹಿಮೆಯನ್ನು ನಿನ್ನ ಆಸ್ಥಾನದ ಪಂಡಿತೋತ್ತಮರಲ್ಲೇ ಕೇಳಬಹುದಲ್ಲ? ಹಾಗೆ ಆಗಲಿ ಗುರುವರ್ಯರೇ. ರಾಜೇಂದ್ರ, ಸ್ವಲ್ಪ ನಿಧಾನಿಸು. ನಿನ್ನ ಆಸ್ಥಾನ ಮಂಟಪದಲ್ಲಿ ನವರ ಪೂಜೆಯನ್ನು ಏರ್ಪಡಿಸಿ ನವರಗಳ ಮಹಿಮೆಯನ್ನು ಕೇಳುವಾಗ ನಿನ್ನ ಮನಸ್ಸು ಚಂಚಲಗೊಳ್ಳಬಹುದು. ಆ ಸಮಯದಲ್ಲಿ ಭಕ್ತಿಯಿಂದ, ಸಮಾಧಾನದಿಂದ, ಧ್ಯಾನದಿಂದ ಕೇಳುವಂತವನಾಗು. ಹಾಗೆ ಆಗಲಿ ಗುರುವರ್ಯರೇ. ನಿಮಗೆ ಮಂಗಳವಾಗಲಿ. ಹೋಗಿ ಬನ್ನಿ. ಹಾಗೆ ಆಗಲಿ. ಹಾ ಪ್ರಧಾನಿಯೇ, ಮಹಾಪ್ರಭು, ನಮ್ಮ ಆಸ್ಥಾನದ ಗುರುಗಳು ಹೇಳಿದ ಹಾಗೆ
ನಮ್ಮ ಆಸ್ಥಾನದ ವೇದಪಾಠಕರಾದ ಪಂಡಿತೋತ್ತಮರನ್ನು ಆಸ್ಥಾನಕ್ಕೆ ಬರಮಾಡಿ. ಹಾಗೆ ಆಗಲಿ. ಯಾರಲ್ಲಿ? ನಮ್ಮ ವೇದ ಪಾಠಕರಾದ ಪಂಡಿತೋತ್ತಮರನ್ನ ಆಸ್ಥಾನಕ್ಕೆ ಬರಮಾಡಿ. ಏನ್ರಿ ಭಟ್ರೆ, ಎಷ್ಟು ದಿನ ಆಯ್ತ್ರಿ ನೋಡಿ ನಿಮ್ನ. ಏನ್ ಹಿಂಗೆ ಆಗಮನ? ಇನ್ನೇನು ನಿಮ್ಗೂ ಗೊತ್ತಿರೋ ವಿಚಾರನೇ ತಾನೇ. ಮಂಜೇಶ್ ಭಟ್ರೆ ನೀವೇನ್ ಇಲ್ಲಿ ಮಾಡ್ತಿದ್ದೀರಾ? ಓಹೋ, ಏನ್ರಿ ಚೆನ್ನಕೇಶವ ಭಟ್ರೆ. ಓ ಗುಡಿ ಭಟ್ರು ಬರ್ಬೇಕು. ಏನ್ರಿ ಇವತ್ತು ಎಲ್ಲ ಹೆಂಗೆ? ನೋಡಿ ಓಹೋ, ಎಲ್ಲಾರು ನೆನ್ಸ್ಕೊಂಡ್ಬಿಟ್ಟಿದ್ರಲ್ರಿ. ಎಲ್ಲಾರು ಮರ್ತ್ಕೊತೀರಾ, ಈಗ ನಡ್ಕತ್ತೀರಾ? ಏನ್ರಿ ಬರ್ಬೇಕಿನ್ನ. ಶಿವಸ್ವಾಮಿಗಳು ಭಟ್ರು ಬನ್ನಿ. ಯಾಕೆ ಲೇಟು? ರಾಜು ಮನೆ ಭೋಜನ ಹೇಳೋರು ಹೋಗೋಣ. ಬನ್ನಿ. ಏ ಸ್ವಾಮಿ, ರಾಜು ಮನೆ ಭೋಜನ ಪಂದ್ರ. ಏನ್ರಿ ಮೇಲ್ಕೋಟೆ ಭಟ್ರೆ, ಮಾತಾಡ್ಸ್ರಿ. ಆಟಾಡ ಬಲ್ಲಿ. ಮಾತಾಡಕ್ಕೆ ನೀವು ನಿಮ್ಮ ಮಾಮೂಲಿ ಸಿಹಿ ಇಡ್ಲಿ ತಿಂದಿ ನೀವು ಹೀಗಾಗಿದ್ದೀರಾ. ಶಿವಶಂಕರ್ ಸ್ವಾಮಿಗಳು ನೀವೇನ್ ಇಲ್ಲಿ? ಚೆನ್ನಾಗಿ ಬಾರಿಸ್ಕೊಡೋದೆ. ಚೆನ್ನಾಗಿ ಬಾರಿಸ್ಕೊಡೋದೆ. ಎಲ್ಲಾರು ಇಡ್ರಿ. ಎನ್ನೆ ಶಿವಸ್ವಾಮಿ ಅವ್ರ ಊಟ ಆಗಿತ್ತು ಗೊತ್ತೇನ್ರಿ? ಭಾರಿ ಭೋಜನ. ಅವ್ರ ಫಂಕ್ಷನ್ ಅಲ್ಲಿ ಹಪ್ಪಳ ಏನ್ ಕೇಳ್ತೀರಾ? ಕೇಳ್ತಾರ. ಲಾಡು ಏನ್ ಕೇಳ್ತೀರಾ? ನಾಲ್ಕು ಲಾಡು ತಿಂದೋ ನಾವು. ಅದನ್ನ ಮೀರ್ಸಂಗಿರೋದ್ ಬನ್ನಿ ಇವತ್ತು ರಾಜು ಮನೆ. ಹೊಟ್ಟೆ ತುಂಬಿಸ್ಕೊಬಿಡೋದೆ. ರಾಜರ ಮನೆಯಲ್ಲಿ ಭೋಜನವೇನು ಗೊತ್ತು, ರಾಜರ ಮನೆಗೆ ಹೋಗುವೆವು. ರಾಜರ ಮನೆಯಲ್ಲಿ ಭೋಜನವೇನು ಗೊತ್ತು, ರಾಜರ ಮನೆಗೆ ಹೋಗುವೆವು. ನಾವು ಹೋಗುವೆವು. ಭಟ್ರೆ ಒಂದ್ ಸ್ವಲ್ಪ ರಾಗ ಜೋರ ಬರ್ಲಿ. ನೀವು ಊಟ ಮಾಡಿದ್ರೆ ಹೋಗುವೆವು, ನಾವು ಹೋಗುವೆವು. ಹಪ್ಪಳ ಉಪ್ಪಿನ ಸಂಡಿಗೆಯನ್ನು, ಹಪ್ಪಳ ಹೊಂದಿಗೆ ಉಪ್ಪಿನಕಾಯಿ ಅಪ್ಪಳಿಸಿ ನಾವು ಹೋಗುವೆವು. ನಾವು ಹೋಗುವೆವು. ಬರ್ರಿ ಬರ್ರಿ, ಬೇಗ ಬರ್ರಿ. ಹೋಗುವೆವು, ನಾವು ಹೋಗುವೆವು. ಪ್ರಧಾನಿ ಮಹಾಪ್ರಭು, ಬ್ರಾಹ್ಮಣೋತ್ತಮರೇ, ಸರ್ವರೂ ಬಂದಿರುವಿರ? ಬ್ರಾಹ್ಮಣೋತ್ತಮರೇ, ನಿಮಗೆ ಮಂಗಳವಾಗಲಿ. ತಮ್ಮ ತಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಕುಳಿತುಕೊಳ್ಳಿ. ಮಹಾಪ್ರಭು, ನಮ್ಮನ್ನೆಲ್ಲ ಕರೆಸಿದ ಕಾರಣವೇನು? ಬ್ರಾಹ್ಮಣೋತ್ತಮರೇ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ತಿಳಿಸುವೇನು. ತಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ವೇದ ಪಾಠಕಾರಾದ ವೇದ ಪಾಠಕಾರಾದ ಪಂಡಿತರೇ ಕೇಳಿರೆ. ಮಾಜಾದೆಯಲ್ಲೋಳು ಬೆಳಿರಿ ಮುನ್ನ ವೇದ ಬ್ರಾಹ್ಮಣರಾದ ಪಂಡಿತರೇ. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು, ಮಹಾಜಾದೆ ಎಂದೋಳು ಬೆಳಿರಿ ಮುನ್ನ ದೇವ ಬ್ರಾಹ್ಮಣರಾದ ಪಂಡಿತರೇ. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು, ನವಗ್ರಹದೊಳಗೆಲ್ಲ ಫಲವಂತರ್ಯಾರಿವರೇ. ಬ್ರಾಹ್ಮಣೋತ್ತಮರೇ, ನವಗ್ರಹದೊಳಗೆಲ್ಲ ಫಲವಂತರ್ಯಾರಿವರೇ. ಮಾಜಾದೆ ಎಂದೋಳು. ಬ್ರಾಹ್ಮಣೋತ್ತಮರೇ, ಮಾಜಾದೆ ಎಂದೋಳು ಬೆಳಿರಿ ಮುನ್ನ ದೇವ ಬ್ರಾಹ್ಮಣರಾದ
ನಿಮ್ಮನ್ನು ಕರೆಸಿದ ವಿಚಾರವೇನೆಂದರೆ, ಈ 9 ನವಗ್ರಹಗಳ ಪೈಕಿ ಯಾರು ಬಲವಂತರು, ಯಾರು ಯಾರಿಗೆ ಕಾಡುವರು, ಪೀಡಿಸುವರು, ಅದನ್ನು ಸಾಂಗವಾಗಿ ತಿಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುವೆ. ಹಾಗೆ ಆಗಲೇಬೇಕು. ಮಹಾಪ್ರಭು, ಗ್ರಹಗಳಲ್ಲಿ ಮೊದಲನೇ ಗ್ರಹದಾದ ಸೂರ್ಯಗ್ರಹದ ಮಹಿಮೆಯನ್ನು ಹೇಳುವೆನು, ಬಹಳ ಭಕ್ತಿಯಿಂದ ಕೇಳುವಂತರಾಗಿ. ಏನು ಬ್ರಾಹ್ಮಣೋತ್ತಮರೇ, ನೀವು ಸೂರ್ಯನ ಗ್ರಹದ ಮಹಿಮೆಯನ್ನು ಹೇಳುವಿರಾ? ಹೌದು ಮಹಾಪ್ರಭು. ಬಹಳ ಸಂತೋಷ, ತಿಳಿಸುವಂತರಾಗಿ. ಪ್ರಧಾನಿಯೇ, ಮಹಾಪ್ರಭು ಕೇಳುತ್ತಿರುವಿರಾ? ಕೇಳುತ್ತಿರೋನು ಮಹಾಪ್ರಭು. ರಾಜಗ್ರಹವು ಸೂರ್ಯ ಕೇಳು ವಿಕ್ರಮ. ಮಹಾಪ್ರಭು, ಹೇಳುವಂತರಾಗಿ ಬ್ರಾಹ್ಮಣ. ರಾಜಗ್ರಹವು ಸೂರ್ಯ ರಜರಾಜನು ತೇಜ ಮೋ ಜಗದೊಳ್ಗೆ ಸಹಜವಿ ಮಾತು ವಿಕ್ರಮ. ಅವನಾರ್ತಿ ಸಗಲಕ್ಕೆ ಕೇಳು ವಿಕ್ರಮ. ಮಹಾಪ್ರಭು, ಭಲೆ ಭಲೆ ಬ್ರಾಹ್ಮಣೋತ್ತಮರೇ, ಅವನಾರ್ತಿ ಸ್ವಜನಕ್ಕೆ ಬೇಡಿದ ವರ ಕೊಡುವ ಆ ಸರ್ವ ಸಿದ್ಧಿಯೊಳ್ಳುಳ್ಳ ನಿರ್ಮಲ ಸೂರ್ಯ ದೇವ. ಆಗ ಮಹಾಪ್ರಭು. ಮಹಾಪ್ರಭು, ಬ್ರಾಹ್ಮಣೋತ್ತಮರೇ ಈ ಹೇಳುವಂತ. ಪ್ರಪಂಚಕ್ಕೆಲ್ಲ ಬೆಳಕನ್ನುಂಟು ಮಾಡುವ ಆ ಸೂರ್ಯದೇವರ ಮಹಿಮೆಯನ್ನು ಹೇಳುವೆನು, ಬಹಳ ಭಕ್ತಿಯಿಂದ ಕೇಳುವಂತರಾಗಿ. ಏನು, ಈ ಪ್ರಪಂಚಕ್ಕೆಲ್ಲ ಬೆಳಕನ್ನು ನೀಡುವ ಸೂರ್ಯದೇವರ ಮಹಿಮೆಯನ್ನು ಹೇಳುವಿರಾ? ಬಹಳ ಸಂತೋಷ, ತಿಳಿಸುವಂತರಾಗಿ. ರಾಜಗ್ರಹವು ಸೂರ್ಯ ರಾಜರಾಜನು ತೇಜ. ಮಹಾಪ್ರಭು, ಭಲೆ ಭಲೆ ಬ್ರಾಹ್ಮಣೋತ್ತಮ. ಮಹಾಪ್ರಭು, ರಾಜಗ್ರಹವು ಸೂರ್ಯ ರಾಜರಾಜನು ತೇಜ ಮೋಸಗದೋಳ್ಗೆ ರಾಜವಿ ಮಾತು. ಮಹಾಪ್ರಭು, ಭಲೆ ಬ್ರಾಹ್ಮಣೋತ್ತಮರೇ ಹೇಳುವಂತರಾಗಿ. ಮೋಸಗದೋಳ್ಗೆ ರಾಜವಿ ಮಾತು ಅವನಾರ್ತಿ ಸೋದನಕ್ಕೆ. ಮಹಾಪ್ರಭು, ಭಲೆ ಬ್ರಾಹ್ಮಣೋತ್ತಮ. ಅವನಾರ್ತಿ ಸೋದನಕ್ಕೆ ಬೇಡಿದ ವರ ಕೊಡುವ. ಅವನಾರ್ತಿ ಸೋದನಕ್ಕೆ ಬೇಡಿದ ವರವ ಕೊಡುವ ಸರ್ವ ಸಿದ್ಧಿಯೋಳುಳ್ಳ ನಿರ್ಮಲ ಸೂರ್ಯ. ಮಹಾಪ್ರಭು, ಭಲೆ ಬ್ರಾಹ್ಮಣೋತ್ತಮರೇ ಹೇಳುವಂತರಾಗಿ. ಸರ್ವ ಸಿದ್ಧಿಯೋಳುಳ್ಳ ನಿರ್ಮಲ ಸೂರ್ಯ ರಾಜಗ್ರಹವು ಸೂರ್ಯ ರಾಜರಜನು ದೇಶ ಮೋಸಗದೋಳ್ಗೆ ಸಹಜವಿ ಮಾತು. ಅವನಾರ್ತಿ ಸೋದನಕ್ಕೆ ಬೇಡಿದ ವರವ ಕೊಡುವ. ಮಹಾಪ್ರಭು, ಭಲೆ ಬ್ರಾಹ್ಮಣೋತ್ತಮರೇ ಹೇಳುವಂತರಾಗಿ. ಅವನಾರ್ತಿ ಸೋದನಕ್ಕೆ ಪ್ರಧಾನಿಯೇ, ಬೇಡಿದ ವರವ ಹೇಳುತ್ತಿರುವಿರಾ? ಸರ್ವ ಸಿದ್ಧಿಯೋಳುಳ್ಳ ನಿರ್ಮಲ ಸೂರ್ಯ. ಮಹಾಪ್ರಭು, ಭಲೆ ಭಲೆ ಬ್ರಾಹ್ಮಣೋತ್ತಮರೇ ಹೇಳುವಂತರಾಗಿ. ಸರ್ವ ಸಿದ್ಧಿಯೋಳುಳ್ಳ ನಿರ್ಮಲ ಸೂರ್ಯ ರಾಜಗ್ರಹವು ಸೂರ್ಯ ರಾಜರಾಜನು ದೇಶ ಮೋಸಗದೋಳ್ಗೆ ಸಹಜವಿ ಮಾತು. ಮಹಾಪ್ರಭು, ಬ್ರಾಹ್ಮಣೋತ್ತಮರೇ, ಸೂರ್ಯನೆಂಬ ಗ್ರಹವೇ ಬಹಳ ಶ್ರೇಷ್ಠವಾದದ್ದು. ಮಹಾಪ್ರಭು, ಏನು, ಸೂರ್ಯನೆಂಬ ಗ್ರಹವೇ ಬಹಳ ಶ್ರೇಷ್ಠದವರೇ? ಹೌದು ಮಹಾಪ್ರಭು. ಅದು ಹೇಗೆ ಬ್ರಾಹ್ಮಣೋತ್ತಮರೇ? ಮಹಾಪ್ರಭು, ಅದು ಹೇಗೆ ಎಂದರೆ, ಬೆಳಗಿನ ಜಾವದಲ್ಲಿ ಯಾರು ಕೈಕಾಲು ಮುಖವನ್ನು ತೊಳೆದುಕೊಂಡು ಪೂಜಿಸುವರೋ, ಜ್ಞಾನಿಸುವರೋ, ಭಜಿಸುವರೋ ಅಂತವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು ಮಹಾಪ್ರಭು, ಕಾಪಾಡುವನು. ಏನು, ಅವರನ್ನು ಯಾರು ಭಕ್ತಿ ಭಾವದಿಂದ ಪೂಜಿಸಿ ಭಜಿಸುವವರೋ ಅವರಿಗೆ ಸಕಲ ಸೌಕರ್ಯವನ್ನು ಕೊಟ್ಟು ಕಾಪಾಡುವವರೇ? ಹೌದು ಮಹಾಪ್ರಭು. ಅದು ಅಲ್ಲದೆ ಈ ಪ್ರಪಂಚಕ್ಕೆಲ್ಲ ಬೆಳಕನ್ನು ನೀಡುವನು ಮಹಾಪ್ರಭು. ಏನು, ಈ ಪ್ರಪಂಚಕ್ಕೆಲ್ಲ ಬೆಳಕನ್ನು ನೀಡುವವರೇ? ಹೌದು ಮಹಾಪ್ರಭು, ಸೂರ್ಯನೆಂಬ ಗ್ರಹವೇ ಬಹಳ ಶ್ರೇಷ್ಠವಾದದ್ದು. ಬ್ರಾಹ್ಮಣೋತ್ತಮರೇ, ಬಹಳ ಸಂತೋಷ. ಆ ಸೂರ್ಯ ದೇವರಿಗೆ ಒಂದು ಪೂಜೆ ನಡೆಸೋಣ. ಹಾಗೆ ಆಗಲಿ ಮಹಾಪ್ರಭು. ಸೂರ್ಯದೇವರ ಗೋವಿಂದ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾತ್ಯುತಿಂ ತಮೋಗ್ನಂ ಸರ್ವಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ. ಮಹಾಪ್ರಭು, ಬ್ರಾಹ್ಮಣೋತ್ತಮರೇ, ಸೂರ್ಯನ ಗ್ರಹಣ ಮಹಿಮೆ ಆಗಿರಲಿ, ನಾನು ಚಂದ್ರಗ್ರಹಣ ಮಹಿಮೆಯನ್ನು ಹೇಳುತ್ತೇನೆ. ಬ್ರಾಹ್ಮಣೋತ್ತಮರೇ, ಏನು, ನೀವು ಚಂದ್ರನ ಮಹಿಮೆಯನ್ನು ಹೇಳುವಿರಾ? ಹೌದು ಮಹಾಪ್ರಭು. ಬಹಳ ಸಂತೋಷ, ತಿಳಿಸುವಂತರಾಗಿ. ಚಂದ್ರನೆಂಬ ಗ್ರಹವು ತಾನು, ಚಂದ್ರನೆಂಬ ಗ್ರಹವು ತಾನು ಅಂದು ಸೌಖ್ಯ ಕೊಡುವನು ಇಂದು ಶಾಂತನು. ಭಲೆ ಬ್ರಾಹ್ಮಣೋತ್ತಮರೇ ಹೇಳುವಂತರಾಗಿ. ಓ ವಿಕ್ರಮ ರಾಜ, ಚಂದ್ರನ
ದೊರೆಯುತ್ತಾನೋ ಸರ್ವ ಜನಕ್ಕೆ ಅರಸಿತಾನೋ ಭಲೆ ಭಲೆ ಬ್ರಾಹ್ಮಣೋತ್ತಮರೇ, ಸರ್ವ ವೃಕ್ಷಕ್ಕೂ ದೊರೆಯುತ್ತಾನೋ ಸರ್ವ ಜನಕ್ಕೆ ಅರಸಿತಾನು ಶಿವನ ಶಿರಸಿಗೆ ಯೋಗ್ಯ ತಾನೇನೋ ಓ ವಿಕ್ರಮ ರಾಜ ಚಂದ್ರನಿಂದ ಅಮೃತ ಸುರಿಯೋದು ಆ ಆ, 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 ತಿಗಳ ಜಾತಿ ಏನು ಅವನು ಭಲೆ ಭಲೆ ಬ್ರಾಹ್ಮಣೋತ್ತಮರೇ, ಹೇಳುವಂತರಾಗಿ ಜನಕ್ಕೆಲ್ಲ ಯೋಗ್ಯ ತಾನು ತಿಗಳ ಜಾತಿ ಏನು ಅವನು ಜನಕ್ಕೆಲ್ಲ ಯೋಗ್ಯ ತಾನು ಮಂಗಳಾತ್ಮಕ ಚಂದ್ರ ಕೇಳಿತು ಓ ವಿಕ್ರಮ ರಾಜ ಭೋಗ ಭಾಗ್ಯ ಕೊಡುವವನು ಆ ಆ ಆ, ಮಹಾಪ್ರಭು ಬ್ರಾಹ್ಮಣೋತ್ತಮರೇ, ಚಂದ್ರನೆಂಬ ಗ್ರಹವೇ ಬಹಳ ಶ್ರೇಷ್ಠವಾದದ್ದು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಅದು ಹೇಗೆ? ಅದು ಹೇಗೆಂದರೆ ಚಂದ್ರಗ್ರಹವು ಆ ಸೂರ್ಯಗ್ರಹನಿಗೆ ಬಹಳ ಹತ್ತಿರವಾಗಿದೆ ಮಹಾಪ್ರಭು. ಏನು? ಚಂದ್ರಗ್ರಹವು ಸೂರ್ಯಗ್ರಹಕ್ಕೆ ಬಹಳ ಹತ್ತಿರವಾಗಿರುವುದೇ? ಹೌದು ಮಹಾಪ್ರಭು. ಬಹಳ ಸಂತೋಷ, ತಿಳಿಸುವಂತರಾಗಿ. ಹಾಗೂ ಚಂದ್ರನು ಸಾಕ್ಷಾತ್ ಪರಮೇಶ್ವರನ ಶಿರದ ಮೇಲೆ ಇರುತ್ತಾನೆ ಮಹಾಪ್ರಭು. ಏನು? ಚಂದ್ರಗ್ರಹವು ಸಾಕ್ಷಾತ್ ಶಿವನ ಶಿರದಲ್ಲಿರುವರೆ? ಹೌದು ಮಹಾಪ್ರಭು. ಮುಂದೇನಾಯ್ತು, ತಿಳಿಸುವಂತರಾಗಿ. ಹಾಗೂ ಚಂದ್ರನು ಇಡೀ ಪ್ರಪಂಚಕ್ಕೆಲ್ಲ ತಿಂಗಳು ಬೆಳಕು ನೀಡುತ್ತಾನೆ ಮಹಾಪ್ರಭು. ಏನು? ಇಡೀ ಪ್ರಪಂಚಕ್ಕೆಲ್ಲ ತಿಂಗಳ ಬೆಳಕನ್ನು ನೀಡುವರೆ? ಹೌದು ಮಹಾಪ್ರಭು. ಬಹಳ ಸಂತೋಷ, ತಿಳಿಸುವಂತರಾಗಿ. ಹಾಗೂ ಚಂದ್ರನನ್ನು ಯಾರು ಮನಸಾರೆ ಪೂಜೆ ಮಾಡುತ್ತಾರೋ ಅವರಿಗೆ ಚಂಚಲ ಮನಸ್ಸು ಇರುವುದಿಲ್ಲ ಮಹಾಪ್ರಭು. ಏನು? ಚಂದ್ರಗ್ರಹವನ್ನು ಯಾರು ಮನಸಾರೆ ಪೂಜಿಸುವವರು ಅವರಿಗೆ ಚಂಚಲ ಮನಸ್ಸು ಇರೋದಿಲ್ಲವೇ? ಹೌದು ಮಹಾಪ್ರಭು. ಆದ್ದರಿಂದ ಚಂದ್ರಗ್ರಹಣನು ಬಹಳ ಶ್ರೇಷ್ಠ ಎಂದು ಹೇಳಲಾಗಿದೆ ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಬಹಳ ಸಂತೋಷ. ಆ ಚಂದ್ರದೇವರಿಗೆ ಒಂದು ಪೂಜೆ ನಡೆಸೋಣ. ದದೀಶಾಂಗಂ ತುಷಾರಂ ನಮಾಮಿ ಶಶನಂ ಮಹಾಪ್ರಭು, ಸೋಮಂ ಶಂಭೋರ್ಮಕುಟಭೂಷಣಂ. ಚಂದ್ರನಗರವೂ ಆಗಿರಲಿ, ನಾನು ನಿಮಗೆ ಮಂಗಳವೇನು ತಿಳಿಸುತ್ತೇನೆ, ಬಹಳ ಭಕ್ತಿಯಿಂದ ಕೇಳುವಂತವರಾಗಿ. ಕ್ರೂರ ಗ್ರಹವಿದು ಕೇಳೋ ಪರಕ್ರಮಿ ಮಂಗಳನೋ, ಕ್ರೂರ ಗ್ರಹವಿದು ಕೇಳೋ ಪರಕ್ರಮಿ ಮಂಗಳನೋ, ಯಾರು ಹರಿಯರವರ ಮಹಿಮೆಗಳನ್ನ, ಯಾರು ಹರಿಯರವರ ಮಹಿಮೆಗಳನ್ನ. ಮಹಾಪ್ರಭು, ಭಲೆ ಬ್ರಾಹ್ಮಣೋತ್ತಮರೇ, ಹೇಳುವಂತರಾಗಿ. ಜಗದೊಳಗೆ ಮಂಗಳನು ಸ್ವಾಗತ ಭಜಿಸಿರುವ ಮಹಾಪ್ರಭು. ಭಲೆ ಭಲೆ ಬ್ರಾಹ್ಮಣೋತ್ತಮರೇ, ಜಗದೊಳಗೆ ಮಂಗಳನು ಸ್ವಾಗತ ಭಜಿಸಿರುವ ಭೋಗ ಸಂಪತ್ತು ಕೊಡುವ ಮಂಗಳರಾಯ. ಮಹಾಪ್ರಭು, ಭಲೆ ಭಲೆ ಹೇಳುವಂತರಾಗಿ. ಭೋಗ ಸಂಪತ್ತು ಕೊಡುವ ಮಂಗಳರಾಯ. ಕ್ರೂರ ಗ್ರಹವಿದು ಕೇಳು ಪರಕ್ರಮಿ ಮಂಗಳನು, ಯಾರು ಹರಿಯರವರ ಮಹಿಮೆಗಳನ್ನ. ಜಾತಿಯೋ ಶೂನ್ಯರ ಪ್ರೀತಿಯ ಭಜಿಸಿದರೆ ಮಹಾಪ್ರಭು, ಹೇಳುವಂತರಾಗಿ. ಜಾತಿಯೋ ಶೂನ್ಯರ ಪ್ರೀತಿಯ ಭಜಿಸಿದರೆ ನೀತಿಯೊಳ್ ಸೆಲೆಯುವ ಪ್ರತ್ಯಕ್ಷರಾಯ. ಮಹಾಪ್ರಭು, ಭಲೆ ಬ್ರಾಹ್ಮಣೋತ್ತಮರೇ, ಹೇಳುವಂತರಾಗಿ. ನೀತಿಯೊಳ್ ಸೆಲೆಯುವ ಪ್ರತ್ಯಕ್ಷರಾಯ. ಕ್ರೂರ ಗ್ರಹವಿದು ಕೇಳು ಪರಕ್ರಮಿ ಮಂಗಳನು, ಯಾರು ಹರಿಯರವರ ಮಹಿಮೆಗಳನ್ನ. ಮಹಾಪ್ರಭು, ಬ್ರಾಹ್ಮಣೋತ್ತಮರೇ, ಮಂಗಳ ಗ್ರಹವೇ ಬಹಳ ಶ್ರೇಷ್ಠವಾದ ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಅದು ಹೇಗೆ? ಯಾರು ಶ್ರದ್ಧೆಯಿಂದ ಪೂಜಿಸುವರೋ, ಜ್ಞಾನಿಸುವರೋ, ಭಜಿಸುವರೋ ಅವರಿಗೆ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡೋದು ಮಹಾಪ್ರಭು. ಮಂಗಳ ಗ್ರಹವೇ ಬಹಳ ಶ್ರೇಷ್ಠವಾದದ್ದು. ಅವರನ್ನು ಯಾರು ಭಕ್ತಿ ಭಾವದಿಂದ ಪೂಜಿಸಿ ಜ್ಞಾನಿಸುವರೋ ಅವರಿಗೆ ಸಕಲ ಸಂಪತ್ತು ಕೊಟ್ಟು ಕಾಪಾಡುವವರು. ಹೌದು ಮಹಾಪ್ರಭು, ಮಂಗಳ ಗ್ರಹವೇ ಬಹಳ ಶ್ರೇಷ್ಠವಾದದ್ದು. ಹಾಗೆ ಆಗಲಿ, ಆ ಮಂಗಳ ಗ್ರಹಕ್ಕೆ ಒಂದು ಪೂಜೆ ನಡೆಸೋಣ. ಧರಣಿ ಸಮಪ್ರಭಂ ಮಂತ್ರ ಹೇಳಿ ತಡೆಯೋ. ಕುಮಾರಂ ಶಕ್ತಹಸ್ತಂ ಚ ಮಂಗಲಂ ಪ್ರಣವಾಮ್ಯಹಂ. ಬ್ರಾಹ್ಮಣೋತ್ತಮರೇ, ಗ್ರಹದ ಮಹಿಮೆಯೂ ಆಗಿರಲಿ ಮಹಾಪ್ರಭು. ಮಂಗಳ ಗ್ರಹದ ಮಹಿಮೆಯೂ ಆಗಿರಲಿ.
ಆದರೆ ನಾನು ಬುಧಗ್ರಹದ ಮಹಿಮೆಯನ್ನು ತಿಳಿಸುವೆನು. ಏನು ಬ್ರಾಹ್ಮಣೋತ್ತಮರೇ, ಮಹಾಪ್ರಭು. ನೀವು ಬುಧಗ್ರಹದ ಮಹಿಮೆಯನ್ನು ಹೇಳುವಿರಾ? ಹೌದು ಮಹಾಪ್ರಭು. ಬಹಳ ಸಂತೋಷ, ಹೇಳುವಂತರಾಗಿ. ಬುಧನೆಂಬೋ ಗ್ರಹವು ಬಲವಂತ ಅಂದದಿಂದ ಭಾಗ್ಯ ಕೊಡುವ. ಬುಧನೆಂಬೋ ಗ್ರಹವೇ ಬಲವಂತ ಅಂದದಿಂದ ಭಾಗ್ಯ ಕೊಡುವ. ಬುದ್ಧಿಯೋಳ್ ಪ್ರಸಿದ್ಧ ಬುಧನು, ಬುದ್ಧಿಯೋಳ್ ಪ್ರಸಿದ್ಧ ಬುಧನು, ಕೇಳಯ್ಯ ರಾಜ ಏನ ಹೇಳಲಿ, ಬುಧನ ಮಹಿಮೆಯ ಏನ ಹೇಳಲಿ. ಮಹಾಪ್ರಭು. ಅಲೇ ಬ್ರಾಹ್ಮಣೋತ್ತಮರೇ, ಹೇಳುವಂತರಾಗಿ. ಪ್ರಧಾನಿಯೇ ಮಹಾಪ್ರಭು. ಗೌರಿ ಜಾತಿಲಿ ವಾಣಿ ಎಂಬನು, ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಹೇಳುವಂತರಾಗಿ. ಗೌರಿ ಜಾತಿಲಿ ವಾಣಿ ಎಂಬನು, ಪರರ ಹಿಂಸಕನಲ್ಲಾತನು. ಸಾರಿಯವನಲ್ಲಿ ಭಕ್ತಿ ಇಟ್ಟರೆ, ಸಾರಿಯವನಲ್ಲಿ ಭಕ್ತಿ ಇಟ್ಟರೆ ಕಾಯುವಾನು ಅವನು ಏನ ಹೇಳಲಿ, ಬುಧನ ಮಹಿಮೆಯ ಏನ ಹೇಳಲಿ. ತೋರಿ ಜಾತಿಲಿ ವಾಣಿ ಎಂಬನು, ಪರರ ಹಿಂಸಕನಲ್ಲಾತನು. ತೋರಿ ಜಾತಿಲಿ ವಾಣಿ ಎಂಬನು, ಪರರ ಹಿಂಸಕನಲ್ಲಾತ. ಸಾರಿಯವನಲ್ಲಿ ಭಕ್ತಿ ಇಟ್ಟರೆ, ಭಲೆ ಭಲೆ ಬ್ರಾಹ್ಮಣೋತ್ತಮರೇ, ಸಾರಿಯವನಲ್ಲಿ ಭಕ್ತಿ ಇಟ್ಟರೆ ಕಾಯುವಾನು ಅವನು ಏನ ಹೇಳಲಿ, ಬುಧನ ಮಹಿಮೆಯ ಏನ ಹೇಳಲಿ. ಮಹಾಪ್ರಭು. ಬುಧವೆಂಬ ಗ್ರಹವೇ ಶ್ರೇಷ್ಠವಾದ ಗ್ರಹವಾಗಿದೆ ಮಹಾಪ್ರಭು. ಬುಧನೆಂಬ ಗ್ರಹವೇ ಬಹಳ ಶ್ರೇಷ್ಠದವರೇ. ಹೌದು ಮಹಾಪ್ರಭು. ಅದು ಹೇಗೆ ಬ್ರಾಹ್ಮಣೋತ್ತಮರೇ? ಅದು ಹೇಗೆ ಎಂದರೆ ಬುಧ ಗ್ರಹವು ಬುದ್ಧಿಶಾಲಿಯೂ ಮಹಾಪ್ರಭು. ಆದ್ದರಿಂದ ಅವನನ್ನು ಭಕ್ತಿಯಿಂದ ಮುತ್ತೈದೆಯರು ಭಕ್ತಿಯಿಂದ ಪೂಜೆ ಮಾಡಿದರೆ ಮುತ್ತೈದ ಭಾಗ್ಯವನ್ನು ಕೊಟ್ಟು ಕಾಪಾಡುವನು ಮಹಾಪ್ರಭು. ಏನು, ಬುಧನೆಂಬ ಗ್ರಹವೇ ಬಹಳ ಬುದ್ಧಿಶಾಲಿಯೇ? ಹೌದು ಮಹಾಪ್ರಭು. ಮುತ್ತೈದೆಯರು ಅವರನ್ನು ಪೂಜಿಸಿದರೆ ಜ್ಞಾನಿಸುವುದರ ಸಕಲ ಸೌಭಾಗ್ಯವನ್ನು ಕೊಟ್ಟು ಹೌದು ಮಹಾಪ್ರಭು. ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಬಹಳ ಸಂತೋಷ. ಆ ಬುಧು ದೇವರಿಗೆ ಒಂದು ಪೂಜೆಯನ್ನು ನಡೆಸೋಣ. ಆಯ್ತು. ಪ್ರಿಯಂ ಕುಕಲಿಕಾಶ್ಯಾಮಂ ರೂಪೇಣ ಪ್ರತಿಮಾಂಬುದಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಬ್ರಾಹ್ಮಣೋತ್ತಮರೇ, ಆ ಬುಧ ಬುಧು ದೇವರ ಗ್ರಹಕ್ಕೆ ಒಂದು ಗೋವಿಂದ, ಒಂದು ಬುಧು ದೇವರಿಗೆ ಗೋವಿಂದ ಗೋವಿಂದ. ಮಹಾಪ್ರಭು, ಬ್ರಾಹ್ಮಣೋತ್ತಮರೇ, ಬುಧಗ್ರಹದ ಮಹಿಮೆಯೂ ಆಗಿರಲಿ, ನಾನು ಗುರುಗ್ರಹದ ಮಹಿಮೆಯನ್ನು ಹೇಳುವೆನೋ ಕೇಳುವಂತವರಾಗಿ. ಬ್ರಾಹ್ಮಣೋತ್ತಮರೇ, ನೀವು ಗುರುಗ್ರಹದ ಮಹಿಮೆಯನ್ನು ಹೇಳುವಿರಾ? ಹೌದು ಮಹಾಪ್ರಭು. ಬಹಳ ಸಂತೋಷ, ತಿಳಿಸುವಂತರಾಗಿ. ಗುರುದೇವೋ ಮಹಾದೇವೋ ಸದಾ ಶಿವ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ, ಗುರವೇ ನಮಃ, ಗುರವೇ ನಮಃ. ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಗುರು ಮಹಾಶ್ರೇಷ್ಠರು, ಗುರು ಮಹಾಬಲವಂತ, ಗುರುವಿಗಿಂತ ಅಧಿಕಾರ ಯಾರಿಲ್ಲ ಜಗದೇ. ಮಹಾಪ್ರಭು. ಹೇಳುವಂತರಾಗಿ ಬ್ರಾಹ್ಮಣೋತ್ತಮರೇ. ಗುರು ಮಹಾಶ್ರೇಷ್ಠರು, ಗುರು ಮಹಾಬಲವಂತ, ಗುರುವಿಗಿಂತ ಅಧಿಕಾರ ಯಾರಿಲ್ಲ ಜಗದೇ. ಗುರುವಿನ ಮಹಿಮೆಯ ಬೇಳಲು ಸಾಧ್ಯವೇ. ಹೇ ಬ್ರಾಹ್ಮಣೋತ್ತಮರೇ, ಹೇಳುವಂತರಾಗಿ. ಗುರುವಿನ ಮಹಿಮೆಯ ಬೇಳಲು ಸಾಧ್ಯವೇ, ಯಾರಿಗೂ ಅಲ್ಲವಲ್ಲ ಕೆಳೆಯ ರಾಜ, ಯಾರಿಗೂ ಅಲ್ಲವಲ್ಲ ಕೆಳೆಯ ರಾಜ. ಇಂದು ಚರಣ ಕೋಟಿ ದೇವರು ಭಜಿಸಿದರೆ ಮುನ್ನಗ ಪಾಡುವರು ಕೆಳೆಯ ರಾಜ. ಭಲೆ ಭಲೆ ಬ್ರಾಹ್ಮಣೋತ್ತಮರೇ.
ಶರಣ ಕೋಟಿ ದೇವರು ಭಜಿಸಿದರೆ ಮುನ್ನಗ ಪಾಡುವರು ಕೆಳೆಯ ರಾಜ. ಮಹಾಪ್ರಭು ಭಲೆ ಬ್ರಾಹ್ಮಣೋತ್ತಮರೇ, ಜ್ಞಾನಕ್ಕೆ ಪೂಜ್ಯರು ಹನುಮನ ಮೀರಿಸುವರು, ಜ್ಞಾನಕ್ಕೆ ಪೂಜ್ಯರು ಹನುಮನ ಮೀರಿಸುವರು, ಘನವುಳ್ಳ ಬ್ರಾಹ್ಮಣರ ಕುಲದಾತರವರು, ಘನವುಳ್ಳ ಬ್ರಾಹ್ಮಣರ ಕುಲದಾತರವರು, ಗುರು ಮಹಾಶ್ರೇಷ್ಠರು ಗುರು ಮಹಾಬಲವಂತ, ಗುರುವಿಗಿಂತ ಅಧಿಕ ಯಾರಿಲ್ಲ ಜಗದೇ. ಮಹಾಪ್ರಭು ಬ್ರಾಹ್ಮಣೋತ್ತಮರೇ, ಗುರು ಎಂಬ ಗ್ರಹವೇ ಬಹಳ ಶ್ರೇಷ್ಠವಾದ ಗ್ರಹವು ಮಹಾಪ್ರಭು. ಗುರು ಎಂಬ ಗ್ರಹವೇ ಬಹಳ ಶ್ರೇಷ್ಠದವರೇ. ಹೌದು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಅದು ಹೇಗೆ? ಮಹಾಪ್ರಭು, ಗುರು ಎಂಬ ಗ್ರಹವು ದೇವಲೋಕಕ್ಕೂ ಗುರುಗಳು ಮಹಾಪ್ರಭು. ಏನು? ಗುರು ಎಂಬ ಗ್ರಹವೇ ದೇವಲೋಕಕ್ಕೂ ಗೃಹಗಳೇ? ಹೌದು ಮಹಾಪ್ರಭು. ಅದು ಅಲ್ಲದೆ ಭೂಲೋಕಕ್ಕೂ ಅವರೇ ಗುರುಗಳು ಮಹಾಪ್ರಭು. ಏನು? ಭೂಲೋಕಕ್ಕೂ ಅವರೇ ಗುರುಗಳೇ? ಹೌದು ಮಹಾಪ್ರಭು. ಅದು ಅಲ್ಲದೆ ಇಂದ್ರನ ಸಭೆಗೂ ಅವರೇ ಗುರುಗಳು ಮಹಾಪ್ರಭು. ಏನು? ಏನು? ಇಂದ್ರನ ಸಭೆಗೂ ಅವರೇ ಗುರುಗಳೇ? ಹೌದು ಮಹಾಪ್ರಭು. ಯಾರು ಆ ಗುರುಗ್ರಹವನ್ನು ಪೂಜಿಸುವರೋ ಧ್ಯಾನಿಸುವರೋ ಅಂತವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡುವರು ಮಹಾಪ್ರಭು. ಯಾರು ಆ ಗುರುಗ್ರಹವನ್ನು ಬಹಳ ಭಕ್ತಿ ಭಾವದಿಂದ ಪೂಜಿಸಿ ಜ್ಞಾನಿಸುವರೋ ಅವರಿಗೆ ಸಕಲ ಸೌಕರ್ಯವನ್ನು ಕೊಟ್ಟು ಕಾಪಾಡುವ. ಹೌದು ಮಹಾಪ್ರಭು. ಗುರು ಎಂಬ ಗ್ರಹವೇ ಬಹಳ ಶ್ರೇಷ್ಠವಾದ ಗ್ರಹವು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಹಾಗಾದರೆ ಆ ಗುರುಗ್ರಹಕ್ಕೆ ಒಂದು ಪೂಜೆ ನಡೆಸೋಣ. ದೇವಾನಾಂಚ ಕೃಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಗುರುದೇವರಿಗೆ ಮಹಾಪ್ರಭು, ಬ್ರಾಹ್ಮಣೋತ್ತಮರೇ, ಗುರುವಿನ ಮಹಿಮೆ ಆಗಿರಲಿ. ಆದರೆ ನಾನು ನಿಮಗೆ ಶುಕ್ರನ ಮಹಿಮೆ ಬಗ್ಗೆ ತಿಳಿಸುತ್ತೇನೆ. ಬಹಳ ಭಕ್ತಿಯಿಂದ ಕೇಳುವಂತರಾಗಿ ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ನೀವು ಶುಕ್ರಗ್ರಹದ ಮಹಿಮೆಯನ್ನು ಹೇಳುವಿರಾ? ಹೌದು ಮಹಾಪ್ರಭು. ಬಹಳ ಸಂತೋಷ, ತಿಳಿಸುವಂತರಾಗಿ. ಶುಕ್ರ ಎಂಬುವನವನು ವಿಕ್ರಮ ರಾಜ ಕೇಳೋ, ಸಾಕಾರ ದೈತರಿಗೆ ಆಯಿತನಿವನು. ಶುಕ್ರ ಎಂಬುವನವನು ವಿಕ್ರಮ ರಾಜ ಕೇಳೋ, ಸಾಕಾರ ದೈತರಿಗೆ ಆಯಿತನಿವನು. ಮಹಾಪ್ರಭು, ಭಲೆ ಭಲೆ ಬ್ರಾಹ್ಮಣೋತ್ತಮರೇ, ಹೇಳುವಂತರಾಗಿ. ಆತನ ಪರಾಕ್ರಮಕ್ಕೆ ಮೂಜೆಗ ತಲ್ಲೆಣಿಸಿ, ಆತನ ಪರಾಕ್ರಮಕ್ಕೆ ಮೂಜೆಗ ತಲ್ಲೆಣಿಸಿ, ಮಂತ್ರ ಸಂಜೀವಿನಿಯು ಆತನಲ್ಲಿ ಹೋದು. ಮಹಾಪ್ರಭು, ಹೇಳುವಂತರಾಗಿ. ಮಂತ್ರ ಸಂಜೀವಿಯು ಆತನಲ್ಲಿ ಹೋದು. ಶುಕ್ರ ಎಂಬುವನವನು ವಿಕ್ರಮ ರಾಜ ಕೇಳೋ, ಸಾಕಾರ ದೈತರಿಗೆ ಆಯಿತನಿವನು. ಆತನ ಭಜಿಸಿದ ನರರ ಕಾಯುವನು ಅತಿ ಬೇಗ, ಆತನ ಭಜಿಸಿದ ನರರ ಕಾಯುವನು ಅತಿ ಬೇಗ, ಬೇಗ ಸಂಪತ್ತು ಕೊಡುವ ಮಂಗಳ ರಾಜ. ಮಹಾಪ್ರಭು, ಭಲೆ ಹೇಳುವಂತರಾಗಿ. ಬೇಗ ಸಂಪತ್ತು ಕೊಡುವ ಮಂಗಳ ರಾಜ. ಶುಕ್ರ ಎಂಬುವನವನು ವಿಕ್ರಮ ರಾಜ ಕೇಳೋ, ಸಾಕಾರ ದೈತರಿಗೆ ಆಯಿತನಿವನು. ಮಹಾಪ್ರಭು, ಬ್ರಾಹ್ಮಣೋತ್ತಮರೇ, ಶುಕ್ರ ಗ್ರಹವೇ ಬಾರಿ ಶ್ರೇಷ್ಠವಾದದ್ದು. ಏನು? ಶುಕ್ರಗ್ರಹವೇ ಬಹಳ ಶ್ರೇಷ್ಠದವರೇ? ಹೌದು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಅದು ಹೇಗೆ? ಮಹಾಪ್ರಭು, ಆತನಲ್ಲಿ ಮಂತ್ರ ಸಂಜೀವಿ ಸಹ ಇರುವುದು ಮಹಾಪ್ರಭು. ಏನು? ಏನು? ಆತನಲ್ಲಿ ಮಂತ್ರ ಸಂಜೀವಿಯೂ ಸಹ ಇರುವುದೇ? ಅದು ಅಲ್ಲದೆ ರಾಕ್ಷಸ ಕುಲಕ್ಕೂ ಗಾಢ ಗುರು ಆಗಿರೋರು ಮಹಾಪ್ರಭು. ಏನು? ಆ ಶುಕ್ರನೆಂಬ ಗ್ರಹವು ರಾಕ್ಷಸ ಕುಲಕ್ಕೂ ಗುರುವಾಗಿರುವುದೇ? ಹೌದು ಮಹಾಪ್ರಭು. ಯಾರು ಶ್ರದ್ಧೆ ಭಕ್ತಿಯಿಂದ ಪೂಜಿಸುವರೋ ಧ್ಯಾನಿಸುವರೋ ಭಜಿಸುವರೋ ಅವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡುವನು ಮಹಾಪ್ರಭು. ಶುಕ್ರ ಗ್ರಹವೇ ಬಾರಿ ಶ್ರೇಷ್ಠವಾದದ್ದು. ಶುಕ್ರಗ್ರಹವನ್ನು ಯಾರು ಭಕ್ತಿ ಭಾವದಿಂದ ಪೂಜಿಸಿ ಭಜಿಸುವರೋ ಅವರಿಗೆ ಸಕಲ ಸೌಕರ್ಯವನ್ನು ಕೊಟ್ಟು ಕಾಪಾಡುವರು. ಹೌದು ಮಹಾಪ್ರಭು. ಬ್ರಾಹ್ಮಣೋತ್ತಮರು, ಹಾಗಾದರೆ ಆ ಶುಕ್ರದೇವರಿಗೆ ಒಂದು ಪೂಜೆ ನಡೆಸೋಣ. ಹಿಮಕೃಂದಂ ಪ್ರಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ
ಸರ್ವಶಸ್ತ್ರ ಪ್ರವಕ್ತಾರಾಂ ಭಾರ್ಗವಂ ಪ್ರಣಮಾಮ್ಯಹಂ. ಬ್ರಾಹ್ಮಣೋತ್ತಮರೇ, ಶುಕ್ರದೇವರಿಗೆ ಗೋವಿಂದ. ಮಹಾಪ್ರಭು, ಶುಕ್ರನ ಮಹಿಮೆನೂ ಕೇಳಿದಿರಿ, ನಾನು ರಾಹುಕೇತುಗಳ ಮಹಿಮೆಯನ್ನು ಬಹಳ ಭಕ್ತಿಯಿಂದ ಕೇಳಿದಿರಿ. ಏನು ನೀವು ರಾಹುಕೇತುಗಳ ಮಹಿಮೆಯನ್ನು ಹೇಳುವಿರಾ? ಹೌದು ಮಹಾಪ್ರಭು. ಬಹಳ ಸಂತೋಷ, ತಿಳಿಸುವಂತರಾಗಿ. ಹಾಗೆ ಆಗಲಿ ಮಹಾಪ್ರಭು. ರಾಹುಕೇತುಗಳೆಂಬೋ ರಾಕ್ಷಸ ಕುಲದವರು, ರಾಹುಕೇತುಗಳೆಂಬೋ ರಾಕ್ಷಸ ಕುಲದವರು, ಭೌಭಾಗ್ಯ ಜನರಿಗೆ ಪೀಡಿಸುತ್ತೀಯರು. ರಾಹುಕೇತುಗಳೆಂಬೋ ರಾಕ್ಷಸ ಕುಲದವರು, ಭೌಭಾಗ್ಯ ಜನರಿಗೆ ಪೀಡಿಸುತ್ತೀಯರು. ಸೂರ್ಯಚಂದ್ರಾದಿಗಳಿಗೆ ಕಾಡುವುದು ಕೇಳೆನ್ನ, ಸೂರ್ಯಚಂದ್ರಾದಿಗಳಿಗೆ ಕಾಡುವುದು ಕೇಳೆನ್ನ. ನರಲೋಕದವರಿಗೆ ಪೀಡಿಸುತ್ತೀಯರು, ನರಲೋಕದವರಿಗೆ ಪೀಡಿಸುತ್ತೀಯರು. ರಾಹುಕೇತುಗಳೆಂಬ ರಾಕ್ಷಸ ಕುಲದವರು, ಭೌಭಾಗ್ಯ ಜನರಿಗೆ ಪೀಡಿಸುತ್ತೀಯರು. ರಾಹು ಚಂದ್ರನ ಪಿಡಿದು ಕಾಡುವುದು ಕೇಳೆನ್ನ, ರಾಹು ಚಂದ್ರನ ಪಿಡಿದು ಕಾಡುವುದು ಕೇಳೆನ್ನ. ಕೇತು ಸೂರ್ಯನ ಪಿಡಿದು ಬಾಧೆ ಪಡಿಸುವರು, ರಾಮಚಂದ್ರನ ಪಿಡಿದು ಕಾಡುವುದು ಕೇಳನ್ನ. ಮಹಾಪ್ರಭು, ಬ್ರಾಹ್ಮಣೋತ್ತಮರೇ, ರಾಹುಕೇತುಗಳ ಮಗ್ರವೇ ಬಹಳ ಶ್ರೇಷ್ಠವಾದ ಮಹಾಪ್ರಭು. ಏನು ರಾಹುಕೇತುಗಳೆಂಬ ಗ್ರಹವೇ ಬಹಳ ಶ್ರೇಷ್ಠದವರೇ? ಅದು ಹೇಗೆ ಬ್ರಾಹ್ಮಣ? ಹೇಗೆಂದರೆ ರಾಹು ಕೇತು ಸೂರ್ಯನ ಪಡೆದು ಕಾಡುವರು. ಏನು ರಾಹು ಚಂದ್ರನ ಪಿಡಿದು ಕಾಡುವರು, ಕೇತು ಸೂರ್ಯನ ಕೇತು ಸೂರ್ಯನ ಪಿಡಿದು ಬಾಧಿಸುವರು ಮಹಾಪ್ರಭು. ಆದುದರಿಂದ ರಾಹು ಕೇತುಗಳ ಗ್ರಹವೇ ಬಹಳ ಶ್ರೇಷ್ಠವಾದ ಮಹಾಪ್ರಭು. ರಾಹು ಕೇತುಗಳ ಗ್ರಹವೇ ಬಹಳ ಶ್ರೇಷ್ಠದವರೇ? ಬ್ರಾಹ್ಮಣೋತ್ತಮರೇ, ರಾಹು ಕೇತುಗಳ ಗ್ರಹಕ್ಕೆ ಒಂದು ಪೂಜೆ ನಿಲ್ಲಿಸೋಣ. ಹಾಗೆ ಆಗಲಿ ಮಹಾಪ್ರಭು. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಕಾಕರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಗೋವಿಂದ. ಪಲಾಶಪುಷ್ಪ ಸಂಘಾಷಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ರಾಹು ಕೇತುಗಳ ಪಾದಕ್ಕೆ ಗೋವಿಂದ. ಮಹಾಪ್ರಭು, ಬ್ರಾಹ್ಮಣೋತ್ತಮರೇ, ಎಲ್ಲ ಗ್ರಹದ ಮಹಿಮೆಯನ್ನು ಕೇಳಿ ತಮ್ಮ ಮನಸ್ಸಿಗೆ ಬಹಳ ಸಂತೋಷವಾಗಿರುವುದೇ? ಬ್ರಾಹ್ಮಣೋತ್ತಮರೇ, ನಮ್ಮ ಮನಸ್ಸಿಗೆ ಬಹಳ ಸಂತೋಷವಾಗಿರುವುದು. ಮಹಾಪ್ರಭು, ಕಳಸವನ್ನ ನಾನು ಈ ಪ್ರಪಂಚಕ್ಕೆಲ್ಲ ಕಳಿಸು. ಅತಿ ದೊಡ್ಡ ಗ್ರಹದ ಮಹಿಮೆಯನ್ನು ಹೇಳಿವೆನು. ತಾವು ಬಹಳ ಭಕ್ತಿ ಭಯ ಭಕ್ತಿಯಿಂದ ಕೇಳಬೇಕು ಮಹಾಪ್ರಭು. ಏನು ಬ್ರಾಹ್ಮಣೋತ್ತಮರೇ, ಗ್ರಹಗಳಿಗೆಲ್ಲ ದೊಡ್ಡ ಗ್ರಹದ ಮಹಿಮೆಯನ್ನು ಹೇಳಿವಿರಾ? ಹೌದು ಮಹಾಪ್ರಭು. ಬಹಳ ಸಂತೋಷ, ತಿಳಿಸುವಂತರಾಗಿ. ಮಹಾಪ್ರಭು, ನಾನು ಶನಿ ಗ್ರಹದ ಮಹಿಮೆಯನ್ನು ಹೇಳಿವೆನು. ತಾವು ಬಹಳ ಭಯ ಭಕ್ತಿಯಿಂದ ಕೇಳಬೇಕು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ನೀವು ಆ ಪರಮಾತ್ಮನಾದ ಶನಿಗ್ರಹದ ಮಹಿಮೆಯನ್ನು ಹೇಳಿವಿರಾ? ಹೌದು ಮಹಾಪ್ರಭು. ಬಹಳ ಸಂತೋಷ, ತಿಳಿಸುವಂತರಾಗಿ. ಮಹಾಪ್ರಭು, ಕಕವಾಹನ ರೂಢನಾಗಿ ಮಹಾಪ್ರಭು. ಭಲೇ ಬ್ರಾಹ್ಮಣೋತ್ತಮರೇ, ಹೇಳುವಂತರಾಗಿ. ಪ್ರಧಾನಿಯೇ, ಮಹಾಪ್ರಭು ಕೇಳುತ್ತಿರುವಿರಾ? ಕಕವಾಹನ ರೂಢನಾಗಿ ಮಹಾಪ್ರಭು, ಹೇಳುವಂತರಾಗಿ. ಬ್ರಾಹ್ಮಣೋತ್ತಮರೇ, ಈ ಏಳು ಲೋಕವನ್ನು ಸಂಚರಿಸುವ ಆ ಶನಿ ಮಹಾದೇವರ ಮಹಿಮೆಯನ್ನು ಹೇಳುವೆನು ಕೇಳು ರಾಜ. ಬ್ರಾಹ್ಮಣೋತ್ತಮರೇ, ಹೇಳುವಂತರಾಗಿ. ಮಹಾಪ್ರಭು, ಬ್ರಾಹ್ಮಣೋತ್ತಮರೇ, ಭಕ್ತರಿಗೆ ಭಕ್ತನಾಗಿ ಕೇಳಿ ವಿಕ್ರಮ.
ಮಹಾಪ್ರಭು ಹೇಳುವಂತರಾಗಿ ಬ್ರಾಹ್ಮಣೋತ್ತಮರೇ. ಭಕ್ತರಿಗೆ ಭಕ್ತನಾಗಿ ಕೇಳಿ ವಿಕ್ರಮ, ಕ್ರೂರನಿಗೆ ಕ್ರೂರನಾಗಿ ಈ ಸಕಲ 7 ಲೋಕವನ್ನು ಸಂತರಿಸುವರು ಕೇಳು ರಾಜ. ಆ ಆ ಮಹಾಪ್ರಭು ಬ್ರಾಹ್ಮಣೋತ್ತಮರೇ, ಭಕ್ತರಿಗೆ ಭಕ್ತನಾಗಿ ಕ್ರೂರನಿಗೆ ಕ್ರೂರನಾಗಿ ಈ ಸಕಲ 7 ಲೋಕವನ್ನು ಸಂಚರಿಸುವ ಆ ಶನಿ ಮಹಾದೇವರ ಗ್ರಹದ ಮಹಿಮೆಯನ್ನು ಹೇಳುವೆನು. ತಾವು ಬಹಳ ಭಯ ಭಕ್ತಿಯಿಂದ ಕೇಳಬೇಕು ಮಹಾಪ್ರಭು. ಏನು ಭಕ್ತರಿಗೆ ಭಕ್ತರಾಗಿ ಕ್ರೂರರಿಗೆ ಕ್ರೂರರಾಗಿ ಈ 7 ಲೋಕವನ್ನು ಸಹ ಸಂಚರಿಸುತ್ತಿರುವರೆ? ಹೌದು ಮಹಾಪ್ರಭು. ಬಹಳ ಸಂತೋಷ. ಹೇಳುವಂತರಾಗಿ ಆ ಪರಮಾತ್ಮನ ಮಹಿಮೆಯನ್ನು ಹೇಳುವೆನು. ತಾವು ಬಹಳ ಭಕ್ತಿಯಿಂದ ಕೇಳಬೇಕು. ಕೇಳುತ್ತಿರುವಿರಾ? ಕೇಳುತ್ತಿರೋನು ಮಹಾಪ್ರಭು. ಕೇಳು ವಿಕ್ರಮ ಬೇಳುವೆ ಶನಿದೇವರ ಮಹಾದೇವರ ಗಣದೇವರ ಮಹಿಮೆಯ ಕೇಳು ವಿಕ್ರಮ ಬೇಳುವೆ. ಮಹಾಪ್ರಭು ಬ್ರಾಹ್ಮಣೋತ್ತಮರೇ, ಹೇಳುವಂತರಾಗಿ ಕೇಳು ವಿಕ್ರಮ ಬೇಳುವೆ ಶನಿದೇವರ ಮಹಾದೇವರ ಗಣದೇವರ ಮಹಿಮೆಯ ಕೇಳು ವಿಕ್ರಮ ಬೇಳುವೆ. ಭಲೆ ಭಲೆ ಬ್ರಾಹ್ಮಣೋತ್ತಮರೇ. ಕಾಲ ಭೈರವರನ್ನು ಪೂಜೆ ಮಾಡುವ ಶನಿಯು ಕಾಲ. ಮಹಾಪ್ರಭು ಭಲೆ ಬ್ರಾಹ್ಮಣೋತ್ತಮರೇ, ಹೇಳುವಂತರಾಗಿ ಕಾಲ ಭೈರವರನ್ನು ಪೂಜೆ ಮಾಡುವ ಶನಿಯು ಕಾಲ ಭೈರವರನ್ನು ಕಾಲ ಭೈರವರನ್ನು ಪೂಜೆ ಮಾಡುವ ಶನಿಯು ಈ 7 ಲೋಕವ ರಾಜ. ಭಲೆ ಭಲೆ ಬ್ರಾಹ್ಮಣೋತ್ತಮರೇ, ಹೇಳುವಂತರಾಗಿ ಪ್ರಧಾನಿ ಈ 7 ಲೋಕವ ಈ 7 ಲೋಕವ ಸಂಚರಿಸುವರು ಕೇಳು ವಿಕ್ರಮ ಬೇಳುವೆ ಶನಿದೇವರ ಮಹಾದೇವರ ಗಣದೇವರ ಮಹಿಮೆಯ ಕೇಳು ವಿಕ್ರಮ ಬೇಳುವೆ. ಮಹಾಪ್ರಭು ಬ್ರಾಹ್ಮಣೋತ್ತಮರೇ, ಆ ಪರಮಾತ್ಮನಾದ ಶನಿದೇವರು ಯಾವಾಗಲೂ ಕಾಲಭೈರವೇಶ್ವರ ಸ್ವಾಮಿಯನ್ನೇ ಪೂಜಿಸುವರು. ಏನು ಆ ಪರಮಾತ್ಮನಾದ ಶನಿದೇವರು ಯಾವಾಗಲೂ ಕಾಲಭೈರವೇಶ್ವರವರನ್ನೇ ಪೂಜೆ ಮಾಡುವರೆ? ಹೌದು ಮಹಾಪ್ರಭು. ಅದು ಅಲ್ಲದೆ ಈ 7 ಲೋಕವನ್ನು ಸಹ ಸಂಚರಿಸುವರು. ಏನು ಈ 7 ಲೋಕವನ್ನು ಸಹ ಸಂಚರಿಸುತ್ತಿರುವರು? ಹೌದು ಮಹಾಪ್ರಭು. ಆ ಶನಿದೇವರ ಮಹಿಮೆಯು ಇನ್ನು ಬಹಳ ಇರುವುದು. ತಾವು ಬಹಳ ಭಕ್ತಿ ಸಂತೋಷದಿಂದ ಕೇಳಬೇಕು ಮಹಾಪ್ರಭು. ಏನು ಆ ಶನಿ ಮಹಾದೇವರ ಮಹಿಮೆಯು ಇನ್ನೂ ಇರುವುದೇ? ಹೌದು ಮಹಾಪ್ರಭು. ಬಹಳ ಸಂತೋಷ. ತಿಳಿಸುವಂತರಾಗಿ ಪ್ರಧಾನಿಯೇ. ಮಹಾಪ್ರಭು ಕೇಳುತ್ತಿರುವಿರಾ? ಕೇಳುತ್ತಿರೋನು ಮಹಾಪ್ರಭು. ಕಾಪೋ ರೂಪವ ಧರಿಸಿ ಕೋಪದಿಂದಿರುವರು ಕಾಪು. ಮಹಾಪ್ರಭು ಭಲೆ ಬ್ರಾಹ್ಮಣೋತ್ತಮರೇ, ಹೇಳುವಂತರಾಗಿ ಕಾಪೋ ರೂಪವ ಧರಿಸಿ ಕೋಪದಿಂದಿರುವರು ಕಾಪೋ ರೂಪವ ಧರಿಸಿ ಕೋಪದಿಂದಿರುವರು ಕುಲದಲ್ಲಿ ಗಾಣಿಗರ ರಾಜ. ಮಹಾಪ್ರಭು ಹೇಳುವಂತರಾಗಿ ಬ್ರಾಹ್ಮಣೋತ್ತಮರೇ. ಕುಲದಲ್ಲಿ ಗಾಣಿಗರ ಕುಲದಲ್ಲಿ ಗಾಣಿಗರ ಶೆಟ್ಟಾರ ಕುಲದವರು ಕೇಳು ವಿಕ್ರಮ ಬೇಳುವೆ ಶನಿದೇವರ ಮಹಾದೇವರ ಗಣದೇವರ ಮಹಿಮೆಯ ಕೇಳು ವಿಕ್ರಮ ಬೇಳುವೆ. ಮಹಾಪ್ರಭು ಬ್ರಾಹ್ಮಣೋತ್ತಮ, ಆ ಪರಮಾತ್ಮನಾದ ಶನಿದೇವರು ಯಾವಾಗಲೂ ಕಪ್ಪು ಶರೀರವುಳ್ಳವರು. ಏನು ಬ್ರಾಹ್ಮಣೋತ್ತಮರೇ, ಆ ಪರಮಾತ್ಮನಾದ ಶನಿದೇವರು ಕಪ್ಪು ಶರೀರವನ್ನು ಉಳ್ಳವರೇ? ಹೌದು ಮಹಾಪ್ರಭು. ಅದು ಅಲ್ಲದೆ ಕುಲದಲ್ಲಿ ಗಾಣಿಗ ಶೆಟ್ಟರ ಕುಲದವರು. ಏನು ಕುಲದಲ್ಲಿ ಗಾಣಿಗ ಶೆಟ್ಟರ ಕುಲದವರೇ? ಹೌದು ಮಹಾಪ್ರಭು. ಬಹಳ ಸಂತೋಷ. ಆ ತಿಳಿಸುವಂತರಾಗಿ ಶನಿಮಹಾದೇವರ ಗ್ರಹದ ಮಹಿಮೆಯು ಇನ್ನು ಬಹಳ ಇರುವುದು. ತಾವು ಬಹಳ ಭಕ್ತಿಯಿಂದ ಕೇಳಬೇಕು ಏನು ಮಹಾಪ್ರಭು. ಏನು
ಆ ಮಹಾನುಭಾವರ ಮಹಿಮೆಯು ಇನ್ನೂ ಸಹ ಇರುವುದೇ? ಹೌದು ಮಹಾಪ್ರಭು. ತಿಳಿಸುವಂತರಾಗಿ ಪ್ರಧಾನಿಯೇ. ಮಹಾಪ್ರಭು ಕೇಳುತ್ತಿರುವಿರಾ? ಕೇಳುತ್ತಿರೋನು ಮಹಾಪ್ರಭು. ಮಹಾಪ್ರಭು ಹೇಳುವಂತರಾಗಿ. ಶನಿಯೋ ಜನ್ಮಿಸಿದಾಗ ತನ್ನ ಪೀಠದ ಮೇಲೆ ಶನಿಯೋ ಪ್ರಧಾನಿಯೇ. ಶನಿಯೋ ಜನ್ಮಿಸಿದಾಗ ತನ್ನ ಪೀಠದ ಮೇಲೆ ಶನಿಯೋ ಜನ್ಮಿಸಿದಾಗ ತನ್ನ ಪೀಠದ ಮೇಲೆ ಶನಿಯೋ ದೃಷ್ಟಿಯು ತಾನು ರಾಜ ಶನಿಯೋ ದೃಷ್ಟಿಯು ತಾನು ಬಲು ಕಷ್ಟ ಕೊಡುವರು ಕೇಳು ವಿಕ್ರಮ ಬೇಡುವೆ ಶನಿದೇವರ ಮಾದೇವರ ಗಣದೇವರ ಮಹಿಮೆ ಕೇಳು ವಿಕ್ರಮ ಬೇಡುವೆ ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಶನಿಯು ದೃಷ್ಟಿ ಬೀಳಿದರೆ ಬಲು ಕಷ್ಟ ಕೊಡುವರು ಮಹಾಪ್ರಭು. ಏನು? ಆ ಶನಿಯ ದೃಷ್ಟಿ ಬಿದ್ದರೆ ಬಹಳ ಕಷ್ಟ ಕೊಡುವವರೇ? ಹೌದು ಮಹಾಪ್ರಭು. ಅದು ಹೇಗೆ? ಮಹಾಪ್ರಭು, ತಂದೆಯಾದ ಸೂರ್ಯ ದೇವನು 7 ರಥದ ಅಶ್ವವನ್ನು ಅಲ್ಲಿಯೇ ನಿಲ್ಲಿಸಿ ನನಗೆ ಗಂಡು ಮಗು ಆಗಿರುವುದಲ್ಲ ಎಂದು ಬಹಳ ಸಂತೋಷದಿಂದ ಅರಮನೆಗೆ ಬರಲು, ಆಗ ಅರಮನೆಗೆ ಬಂದು ಆ ಶನಿದೇವರನ್ನು ನೋಡಿದಾಗ ಏನಿದು ಮಗು ಕಪ್ಪಾಗಿರುವುದಲ್ಲ ಎಂದು ಮನಸ್ಸಿನಲ್ಲಿ ಗರ್ಭವನ್ನು ತಂದುಕೊಳ್ಳೋಣ ಎಂದು ಆಗ ಮಗುವಾಗಿದ್ದ ಶನಿದೇವರ ದೃಷ್ಟಿಯು ತಂದೆ ಮೇಲೆ ಬೀಳಲು ಆ ಸೂರ್ಯ ದೇವರಿಗೆ ಕುಷ್ಠರೋಗವು ಬಂದಂತಾಯಿತು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಏನು ತಂದೆಯಾದ ಸೂರ್ಯದೇವರು ತನಗೆ ಮಗುವಾಗಿರುವುದಲ್ಲ ಎಂದು ರಥವನ್ನು ನಿಲ್ಲಿಸಿ ತನ್ನ ಮಗುವನ್ನು ನೋಡಲು ಬಂದಾಗ ಮಗುವು ಕಪ್ಪಾಗಿರುವುದು ಎಂದು ಮನಸ್ಸಿನಲ್ಲಿ ಗರ್ವವನ್ನು ಕೊಡೋಣ. ಆಗ ತಂದೆಯಾದ ಸೂರ್ಯದೇವನಿಗೆ ಕುಷ್ಠರೋಗ ಬಂದಂತಾಯಿತು. ಹೌದು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಏನು ಹೇಳುತ್ತಿರುವಿರಿ? ತಿಳಿಸುವಂತರಾಗಿ. ಮಹಾಪ್ರಭು, ಆ ಪರಮಾತ್ಮನ ಮಹಿಮೆ ಇನ್ನೂ ಹೇಳುವುದು ತಾವು ಬಹಳ ಭಕ್ತಿಯಿಂದ ಕೇಳಬೇಕು ಮಹಾಪ್ರಭು. ಏನು? ಆ ಪರಮಾತ್ಮದ ಮಹಿಮೆಯನ್ನು ಇನ್ನೂ ಸಹ ಇರುವುದೇ? ಹೌದು ಮಹಾಪ್ರಭು. ಹೇಳುವಂತರಾಗಿ. ರವಿಯ ಸಾರಥಿ ಕಾಲು ಎಳವನಾದವು ಕೇಳು ರವಿಯ ರವಿಯ ಸಾರಥಿ ಕಾಲು ಎಳವನಾದವು ಕೇಳು ಆಶ್ವಾದ ಕಣ್ಗಳು ರಾಜ ಆಶ್ವಾದ ಕಣ್ಗಳು ಕಾಣದೆ ಓದವು ಕೇಳು ವಿಕ್ರಮ ಬೇಳುವೆ ಶನಿದೇವರ ಮಾದೇವರ ಗಣದೇವರ ಮಹಿಮೆಯ ಕೇಳು ವಿಕ್ರಮ ಬೇಳುವೆ. ಮಹಾಪ್ರಭು, ಅದು ಅಲ್ಲದೆ ರಥಕ್ಕೆ ಕಟ್ಟಿದ 7 ಅಶ್ವರ ಸಾರಥಿಯ ಕಾಲುಗಳು ಸಹ ಎಳವನಾದವು. ಏನು? ರಥಕ್ಕೆ ಕಟ್ಟಿದ 7 ಅಶ್ವದ ಕಾಲುಗಳು ಸಹ ಎಳವನಾದವೆ? ಹೌದು ಮಹಾಪ್ರಭು. 7 ಅಶ್ವದ ಕಣ್ಣುಗಳು ಸಹ ಕಾಣದಂತವು. ಏನು? ಅಶ್ವದ ಕಣ್ಣುಗಳು ಸಹ ಕಾಣದಂತಾದವೆ? ಹೌದು ಮಹಾಪ್ರಭು. ಪ್ರಧಾನಿಯೇ. ಮಹಾಪ್ರಭು, ಈ ಗ್ರಾದ ಮಹಿಮೆಯನ್ನು ಕೇಳುತ್ತಿರುವರಾ? ಕೇಳುತ್ತಿರುವನು ಮಹಾಪ್ರಭು. ಕೇಳುತ್ತಿದ್ದರೆ ಒಂಥರ ವಿಚಿತ್ರವಾಗಿರುವುದಲ್ಲ ಪ್ರಧಾನಿಯವರೇ? ಹೌದು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಆಗಾಗ ಶನಿ ರಾಜ ಬೇಗದಿಂದ ಸೂತ ಆಗಾಗ ಮಹಾಪ್ರಭು ಹೇಳುವಂತರಾಗಿ. ಆಗಾಗ ಶನಿ ರಾಜ ಬೇಗದಿಂದ ಸೂತ ಆಗಾಗ ಶನಿ ರಾಜ ಬೇಗದಿಂದ ಆಗಿ ಹೋಯಿತು ಇನ್ನು ಬಲು ಕಷ್ಟ ಕೊಡಬಾರದು ಬೇಳು ವಿಕ್ರಮ ಬೇಳುವೆ ಶನಿದೇವರ ಮಾದೇವರ ಗಣದೇವರ ಮಹಿಮೆಯ ಕೇಳು ವಿಕ್ರಮ ಬೇಳುವೆ. ಮಹಾಪ್ರಭು, ಬ್ರಾಹ್ಮಣೋತ್ತಮರೇ, ಆ ಮಗುವಾಗಿದ್ದ ಶನಿರಾಜರು ತಂದೆಯ ಕಷ್ಟವನ್ನು ನೋಡಲಾರದೆ ದೃಷ್ಟಿಯನ್ನು ಹಿಂದಕ್ಕೆ ಸೆಳೆಯೋಣ ಎಂದು ಆಗ ತಂದೆಗೆ ಕುಷ್ಠರೋಗವು ಮಾಯವಾಯಿತು ಮಹಾಪ್ರಭು. ಏನು ಬ್ರಾಹ್ಮಣೋತ್ತಮರೇ, ತಂದೆಯ ಕಷ್ಟವನ್ನು ನೋಡಲಾಗದ್ದ ಮಗುವಾಗಿದ್ದ ಶನಿರಾಜನು ತನ್ನ ದೃಷ್ಟಿಯನ್ನು ಹಿಂದಕ್ಕೆ ಸೆಳೆಯೋಣ, ಕುಷ್ಠರೋಗವು ಮಾಯವಾಯಿತು ಮಹಾಪ್ರಭು. ಅದು ಅಲ್ಲದೆ ರಥಕ್ಕೆ ಕಟ್ಟಿದ 7 ಅಶ್ವದ ಕಣ್ಣುಗಳು ಸಹ ಬಂದವು.
ಏನು ಏನು ರಥಕ್ಕೆ ಕಟ್ಟಿದ ಅಶ್ವದ ಕಣ್ಣುಗಳು ಸಹ ಬಂದಂತ. ಹೌದು ಮಹಾಪ್ರಭು, 7 ಅಶ್ವದ ಕಾಲುಗಳು ಸಹ ಬಂದವು ಮಹಾಪ್ರಭು. ಏನು ಏನು ಅಶ್ವದ ಕಾಲುಗಳು ಸಹ ಬಂದಂತಾದವೆ. ಹೌದು ಮಹಾಪ್ರಭು. ಪ್ರಧಾನಿಯೇ ಮಹಾಪ್ರಭು ಕೇಳುತ್ತಿರುವ ಈ ಗ್ರಹದ ಮಹಿಮೆಯನ್ನು. ಕೇಳುತ್ತಿರೋಣ ಮಹಾಪ್ರಭು. ಆತರನ್ನು ಯಾರು ಭಯ ಭಕ್ತಿಯಿಂದ ಪೂಜಿಸುವರೋ ಜ್ಞಾನಿಸುವರೋ, ಅವರ ಕಥಾ ಭಾಗವನ್ನು ಯಾರು ಕೇಳುವರೋ ಆಲಿಸುವರೋ ಅಂತ ಅವರಿಗೆ ಎಲ್ಲೂ ಇಲ್ಲದಂತ ಸೌಭಾಗ್ಯವನ್ನು ಕೊಟ್ಟು ಕಾಪಾಡೋರು ಮಹಾಪ್ರಭು. ಅದು ಅಲ್ಲದೆ ಅವರನ್ನು ಯಾರು ಪೂಜಿಸುವರೋ ಅಂತ ಅವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡೋರು ಮಹಾಪ್ರಭು. ಆದ್ದರಿಂದ ಆ ಪ್ರಪಂಚಕ್ಕೆ ದೊಡ್ಡ ಗ್ರಹ ಮಹಾಪ್ರಭು. ಆ ಶನಿದೇವರನ್ನು ಯಾರು ಪೂಜಿಸುವರೋ ಜ್ಞಾನಿಸುವರೋ ಅಂತವರಿಗೆ ಸೌಭಾಗ್ಯವನ್ನು ಕೊಟ್ಟು ಕಾಪಾಡೋರು ಮಹಾಪ್ರಭು. ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಭಾವನೋತ್ತಮರೇ ಮಹಾಪ್ರಭು, ಏನ ಹೇಳಿದೆ ಭೂಸುರ. ಭಾವನೋತ್ತಮರೇ ಸಾಕು ಮಾಡಿ. ಏನ ಹೇಳಿದೆ ಭೂಸುರ, ಭಾರತ ನುಡಿಯನು ಏನ ಹೇಳಿದೆ. ಭಾವನೋತ್ತಮರೇ ಸಾಕು ಮಾಡಿ. ಸೇನೆಯ ನುಡಿಯ ಜ್ಞಾನವಿಲ್ಲದೆ. ಭಾವನೋತ್ತಮರೇ ಆ ಪರಮಾತ್ಮನನ್ನು ಜರೆಯಬೇಡಿ ಮಹಾಪ್ರಭು. ಸೇನೆಯ ನುಡಿಯ ಜ್ಞಾನವಿಲ್ಲದೆ ಮಾನವಿಲ್ಲದೆ ಪಗಡುತ್ತಲಿರುವೆಯ ಏನ ಹೇಳಿದೆ ಭೂಸುರ. ಭಾರತ ನುಡಿಯನು ಏನ ಹೇಳಿದೆ ಭೂಸುರ. ಭಾವನೋತ್ತಮರೇ, ತಂದೆಗೆ ಕುಷ್ಠರೋಗವನ್ನು ಕೊಟ್ಟಂತಹ ಆ ಶನಿಗ್ರಹವೇ ಬಹಳ ಶ್ರೇಷ್ಠವೆಂದು ಹೇಳುತ್ತಿರುವಿರ. ಪಿತನಂ ಪೀಡಿಸುವಂತಾಗ ಬ್ರಾಹ್ಮಣೋತ್ತಮರೇ ಪರಮಾತ್ಮನನ್ನು ಪೀಡಿಸುವಂತಾಗ ಪತಿಪಾತತಿಯ ಈ ಕ್ಷಿತಿಯೋಳ್ ಬಗಳುವೆಯ ಭೂಸುರ. ಬ್ರಾಹ್ಮಣೋತ್ತಮರೇ ಮಹಾಪ್ರಭು, ಮತೀನರ ಮಂದಿಯ ಪಿತನೇನು ಮಾಡುವನು ಅತಿಶಯವಾಯಿತೆ ಜಗದೀ. ಬ್ರಾಹ್ಮಣೋತ್ತಮರೇ, ಇನ್ನೊಂದು ಸಾರಿ ಆ ತಂದೆಗೆ ಕುಷ್ಠರೋಗವನ್ನು ಕೊಟ್ಟಂತ ಆ ಗ್ರಹದ ಮಹಿಮೆಯನ್ನು ಹೇಳಿದ್ದೆ, ಆದರೆ ನನ್ನ ಆಸ್ಥಾನದಲ್ಲಿ ನಿಮಗೆ ನಿಲ್ಲುವುದಕ್ಕೂ ಸ್ಥಳವಿಲ್ಲ. ಪರಮಾತ್ಮನನ್ನು ಜರೆಯಬೇಡಿ ಮಹಾಪ್ರಭು.